ಪರಲೋಕದ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡ್ತಿದ್ದೇನಪ್ಪ. ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀರಪ್ಪ. ಲಾರ್ಡ್, ಯು ಆರ್ ಸೋ ಗುಡ್ ಆ್ಯಂಡ್ ಯು ಆರ್ ಅ ಗುಡ್ ಗಾಡ್. ಯು ಆಲ್ವೇಸ್ ಡಸ್ ಗುಡ್ ಫಾರ್ ಅಸ್, ಫಾದರ್ ಲಾರ್ಡ್. ನಿಮ್ಮ ವಾಕ್ಯ ಹೇಳುತ್ತೆ ಸ್ವಾಮಿ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೆ, ಅವರ ನಡುವಿನಲ್ಲಿ ನಾನು ಇದ್ದೇನೆಂದು ಹೇಳಿದಿಲ್ಲ ಸ್ವಾಮಿ. ಯೇಸು ಕ್ರಿಸ್ತರ ನಾಮದಲ್ಲಪ್ಪ ಈ 6ನೇ ತಿಂಗಳಿಗೆ ಪ್ರವೇಶ ಮಾಡಿರತಕ್ಕಂಥ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ದಯೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ಹೊಸ ತಿಂಗಳಲ್ಲಿ ಸ್ವಾಮಿ, ಬಾಡಿಗೆ ಕಟ್ಟಬೇಕು, EMIಗಳು ಕಟ್ಟಬೇಕು, ಅನೇಕ ಸಾಲಗಳಿಗೆ ಬಡ್ಡಿಗಳು ಕಟ್ಟಬೇಕಂತೇಳಿ ಎಷ್ಟೋ ಅಪ್ಪ ದೇವ ಮಕ್ಕಳು ಇವತ್ತು ಈ ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಕಣ್ಣೀರುಗಳನ್ನ ಒರೆಸು ಸ್ವಾಮಿ. ಅವರಿಗೆ ಹಣ ಸಹಾಯಗಳನ್ನ ಒದಗಿಸುವಂತೆ ಪರಲೋಕದಿಂದ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಇವತ್ತಿನ ಸನ್ನಿಧಾನದಲ್ಲಿ ಬಂದಿರೋ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಪ್ಪ. 5 ತಿಂಗಳು ನಮ್ಮನ್ನು ಕಣ್ಮಣಿಯಾಗಿ ಕಾಪಾಡಿದ ದೇವರು ನೀವಪ್ಪ. ಈ ಜೂನ್ ತಿಂಗಳಲ್ಲಿ ಕಾಲಿಡುವಂಥ ಸೌಭಾಗ್ಯನ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಪ್ಪ. ಈ ನೇರ ಪ್ರಸಾರದಲ್ಲಿ ಯಾರೆಲ್ಲ ವಾಕ್ಯ ಕೇಳೋದಕ್ಕಾಗಿ ಬಂದು ಕೂತ್ಕೊಳ್ತಾ ಇದ್ದಾರೆ ಮನೆಗಳಲ್ಲಿ, ಅವರ ಮನೆಗಳಲ್ಲಿ ಅದ್ಭುತಗಳು ಜರುಗಲ್ಪಡಲಿ ಸ್ವಾಮಿ. ವೃತ್ತಿಯಾದ ಆಶೀರ್ವಾದಗಳಪ್ಪ ಅವರ ಮನೆ ಮೇಲೆ ಬರಲಿ. ನಾನು ನನ್ನ ಕುರಿಗಳಿಗೆ ಜೀವವನ್ನು ಕೊಡಬೇಕೆಂತಲೂ ಆ ಜೀವವರಿಗೆ ಸಮೃದ್ಧಿ ಆಗಬೇಕೆಂತಲೂ ಬಂದೆ ಅಂತ ಹೇಳಿದೆಯಲ್ಲಪ್ಪ. ಇವತ್ತು ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳಲ್ಲಿ ತುಂಬಿರಲಿ. ಆಶೀರ್ವಾದ ಮಾಡು. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬಿಡುತ್ತೇವೆ ನಮ್ಮ ತಂದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ನಾಮದಲ್ಲಿ ಜೂನ್ ತಿಂಗಳಿಗೆ ಕಾಲಿಟ್ಟಿರುವಂಥ ನಿಮ್ಮೆಲ್ಲರಿಗೆ ಕೂಡ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದ. ಗ್ರೀಟಿಂಗ್ಸ್ ಟು ಆಲ್ ಆಫ್ ಯು ಇನ್ ದ ವೆರಿ ವೆರಿ ಪ್ರಿಷಿಯಸ್ ನೇಮ್ ಆಫ್ ಅ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ವೆಲ್ಕಮ್ ಟು ದಿಸ್ ಆನ್ಲೈನ್ stream program, my people of God. Today God will going to do awesome and wonderful things right in your ministry, right in your business, and right in your family. Wherever 2 or 3 gathers in my name, the Bible says I shall be there. ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೆ, ಅವರ ನಡುವಿನಲ್ಲಿ ನಾನು ಇದ್ದೇನೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ವಿಶ್ವಾಸ ಇಡ್ತೇನೆ, ಇವತ್ತು ಅನೇಕ ಭಾರದಲ್ಲಿ ಕಣ್ಣೀರಲ್ಲಿ ಸಾಲದ ಹೊರೆಗಳಲ್ಲಿ ಕೂತ್ಕೊಂಡು ಇವತ್ತು ವಾಕ್ಯ ಕೇಳೋದಕ್ಕಾಗಿ ಬಂದಿದ್ದೀರಾ. ನಿಶ್ಚಯವಾಗಲು ಇವತ್ತೊಂದು ನಿಮಗೊಂದು ಸಂದೇಶದಲ್ಲಿ ಒಂದು ಆಶೀರ್ವಾದ ಇದೆ, ನಿಮಗೊಂದು ವಾಗ್ದಾನ ಇದೆ. ಕರ್ತನು ನಿಮ್ಮ ಮನೆಯೊಳಗೆ ಐಶ್ವರ್ಯಗಳನ್ನು ಉಂಟು ಮಾಡೋದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. 5 ರೊಟ್ಟಿ 2 ಮೀನುಗಳನ್ನು 1000 ಗಟ್ಟಲೆ ಜನರು ತಿಂದು 12 ಬುಟ್ಟಿಗಳು ಬಿಡುಗೋ ಹಾಗೆ ಮಾಡಿದಂಥ ಎಲ್ ಶಡಾಯ್ ದೇವರು ಇವತ್ತು ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡೋದಕ್ಕಾಗಿ ಬಂದಿದ್ದಾರೆ. ನನ್ನ ಪ್ರೀತಿಯ ಮಗಳೇ, ಮಗನೇ, ನಿನ್ನ ಕಣ್ಣೀರು, ನಿನ್ನ ದುಃಖ, ನಿನ್ನ ನೋವುಗಳು ಯಾವುದೇ ಇದ್ರೂ ಕೂಡ ಅವೆಲ್ಲವುಗಳನ್ನು ಅಪ್ಪ ಬಿಡುಗಡೆ ಮಾಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ದೇವರ ಸಮಕ್ಷಮದಲ್ಲಿ ನಮ್ಮನ್ನು ಅರ್ಪಣೆ ಮಾಡಿಕೊಳ್ಳೋಣ. ಬನ್ನಿ, ಇವತ್ತು ಸಂದೇಶಕ್ಕೆ ನಾವು ಹೋಗೋಣ. ಕರ್ತ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ಭಾಗವು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಾಕ್ಯ 10, 11, 12. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳುತ್ತೆ, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದ ಇರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ನೀವು ದೇವರನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸಿದ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಆತನ ಮರೆಯದವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಇರುವಾಗ ಅವುಗಳು ವಾಸಿಸುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ಬೆಳ್ಳಿ ಬಂಗಾರಗಳು, ಆಸ್ತಿಗಳು ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನ ಮರೆತು ಬಿಟ್ಟಿರಿ. ನೆಕ್ಸ್ಟ್ ಅಲ್ಲಿ ವಾಕ್ಯ ಹೇಳುತ್ತೆ, ಈ ಭಾಗ್ಯವು ಈ ಸಾಮರ್ಥ್ಯವು ನಮ್ಮ ಸಾಹಸಗಳಿಂದ ನಮಗುಂಟಾಯ್ತೆಂದು ಅಂದುಕೊಳ್ಳಬೇಡಿ. ನಿಮ್ಮ ದೇವರಾದ ಕರ್ತನು ಎಲ್ಲ ಐಶ್ವರ್ಯಗಳನ್ನು ಸಂಪಾದನೆ ಮಾಡೋದಕ್ಕೆ ದೇವರು ನಿಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತೆ,
ನಮಗೆ ಐಶ್ವರ್ಯಗಳನ್ನು ಸಂಪಾದಿಸುವುದಕ್ಕೆ ದೇವರು ಸಾಮರ್ಥ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ನಮಗೆ ಕೃಪೆ ಇಲ್ಲ ಅಂತೇಳಿ ಎಷ್ಟೋ ಮಕ್ಕಳು ಕಣ್ಣೀರಿಂದ ಅಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಟ್ಟ ತದ್ವಿರುದ್ಧವಾಗಿ ಲೋಕದ ಕಾರ್ಯಗಳಲ್ಲಿ ಹೋಗಿ ನಾನು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡ್ತೀನಿ ಅಂತೇಳಿ ಅನೇಕ ಜನ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾರೆ, ನಿನಗೆ ಸಂಪಾದನೆಗಳನ್ನ, ಬೆಳ್ಳಿ ಬಂಗಾರಗಳನ್ನ, ಒಡವೆ ವಸ್ತುಗಳನ್ನ, ಮನೆಗಳನ್ನ ಎಲ್ಲವನ್ನ ಕಟ್ಟಿ ಕೊಡೋದಕ್ಕೆ ನಾನು ಏನು ಕೊಡ್ತಾ ಇದ್ದೇನೆ? ಸಾಮರ್ಥ್ಯ ಕೊಡ್ತಾ ಇದ್ದೇನೆ. ಆಗ ಸಾಮರ್ಥ್ಯ ಯಾಕೆ ಕೊಡ್ತಾ ಇದ್ದಾರೆ? ದೇವರು ಇವರ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರೊಂದಿಗೆ ಮಾಡಿದಂಥ ಒಡಂಬಡಿಕೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಒಡಂಬಡಿಕೆ ಏನು ಹೇಳ್ತಾರೆ ದೇವರು? ಅಬ್ರಾಮ್ಗೆ ಹೇಳ್ತಾರೆ, ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನೀನು ಆಶೀರ್ವಾದ ನಿಧಿ ಆಗುವಿ, ನಿನ್ನ ಮೂಲಕವಾಗಿ ನಿನ್ನನ್ನು ಶಪಿಸೋರನ್ನು ನಾನು ಶಪಿಸ್ತೇನೆ, ನಿನ್ನನ್ನು ಆಶೀರ್ವದಿಸೋರನ್ನ ಆಶೀರ್ವದಿಸುತ್ತೇನೆ, ನಿನ್ನ ಮೂಲಕ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗತ್ತೆ ಅಂತ ದೇವರು ಹೇಳ್ತಾರೆ. 7 ವಿಧದ 7 ಫೋಲ್ಡ್ ಬ್ಲೆಸ್ಸಿಂಗ್ ದೇವರು ಅಬ್ರಾಮ್ಗೆ ಇಡ್ತಾರೆ. ಅವನೊಂದಿಗೆ ಒಡಂಬಡಿಕೆ ಮಾಡ್ತಾರೆ. ಆ ಒಡಂಬಡಿಕೆ ಅಂದ್ರೇನು? ಒಂದು ಕಾಂಟ್ರಾಕ್ಟು. ನೀನು ಇದೆಲ್ಲ ಮಾಡಿದ್ರೆ ನಾನಿದು ನಿನಗೆ ಮಾಡ್ತೇನೆ, ನೀ ನನ್ನ ನಿಯಮಗಳನ್ನು, ನನ್ನ ಆಜ್ಞೆಗಳನ್ನು, ನನ್ನ ನೇಮಗಳನ್ನು ನೀ ಕೈಗೊಂಡು ನಡೆದ್ರೆ ಮಗಳೇ, ಮಗನೇ, ನಾನು ನಿನಗೆ ಆಶೀರ್ವಾದಗಳನ್ನು ಪ್ರಾಪ್ತ ಮಾಡ್ತೇನೆ ಅಂತೇಳಿ ದೇವರು ಅಬ್ರಾಮನಿಗೆ ಒಡಂಬಡಿಕೆ ಮಾಡಿದ್ರು. ಒಡಂಬಡಿಕೆ ಮಾಡಿ ಈಗ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಮಕ್ಕಳಿಗೆ 400 ವರ್ಷಗಳವರೆಗೆ ಬಂಧನದಲ್ಲಿದ್ದ ಇವರನ್ನ ದೇವರು ಬಿಡುಗಡೆ ಮಾಡಿ ಐಗುಪ್ತ ದೇಶದಿಂದ ಇವನ್ನ ಟ್ರಾನ್ಸ್ಫರ್ ಮಾಡಿ ಒಂದು ಮೆಗಾ ವೆಲ್ತ್ ಕೋರ್ ಟ್ರಾನ್ಸ್ಫರ್, ಒಂದು ಆ ಸಂಪಾದನೆಗಳನ್ನ ಸಂಪಾದಿಸತಕ್ಕಂಥ ಒಂದು ವೆಲ್ತ್ ಕೋರ್ನ, ಅಂದರೆ ಮೂಲ ಸಂಪತ್ತುಗಳನ್ನ ದೇವರವರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ಮೇಲೆ ದೇವರು ಹೇಳ್ತಾರೆ, ನೋಡ್ರಪ್ಪ, ಜಂಬ ಪಡಬೇಡಿ, ಇವೆಲ್ಲ ನಾನು ನಿಮಗೆ ಸಾಮರ್ಥ್ಯ ಕೊಟ್ಟಿದ್ದೀನಿ, ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದೇನೆ. ಇವತ್ತು ಈ ಜೂನ್ ತಿಂಗಳಲ್ಲಿ ನಮಗೇನು ಇಲ್ಲ, ಕಣ್ಣೀರಲ್ಲಿದ್ದೀವಿ, ಸಾಲದಲ್ಲಿದ್ದೀವಿ, ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ನಮ್ಮ ಮನೆ ಕಟ್ಟಿರೋ ಮನೆ ಅರ್ಧದಲ್ಲಿ ನಿಂತೋಗಿದೆ, ಇದು ಫಿನಿಶ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಹಲವಾರು ವಿಧವಾದ ಶೋಧನೆಗಳಲ್ಲಿ ನಾವು ಮುಳುಗಿದ್ದೇವೆ ಪ್ರಿಯ ಮಕ್ಕಳೇ. ಆದ ದೇವರು ಹೇಳ್ತಾರೆ, ನೀ ಭಯ ಪಡಬೇಡ, ನಿನ್ನ ಮನೆಯನ್ನು ನಾನು ಕಟ್ಟಿಕೊಡ್ತೇನೆ, ನಿನ್ನ ಸಾಲಗಳನ್ನು ನಾನು ವಿತರಣೆ ಮಾಡಿಕೊಡ್ತೇನೆ, ನಿನ್ನ ಮನೆಯೊಳಗೆ ಇದುವರೆಗೆ ಬಂದಿರುವಂತೆ ಯಾವುದೇ ಕಷ್ಟ ನೋವುಗಳಿದ್ರು ಕೂಡ ಅವೆಲ್ಲವುಗಳನ್ನ ನಾನು ನಿನ್ನ ಜೀವನದಲ್ಲಿ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಆಗ ಇವತ್ತು ನನ್ನ ಪ್ರಿಯ ಮಗಳೇ, ನನ್ನ ಪ್ರಿಯ ಮಗನೇ, ಭಯಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ದೇವರ ತಿಂಗಳಾಗಿದೆ. ದಿಸ್ ಮಂತ್ ಇಸ್ ಬಿಲಾಂಗ್ ಟು ಗಾಡ್. ಈ ತಿಂಗಳನ್ನ ದೇವರ ಕೈಗೆ ಒಪ್ಪಿಸಿ ನಿಮ್ಮ ಮನೆ, ನಿಮ್ಮ ವ್ಯಾಪಾರ, ನಿಮ್ಮ ಎಲ್ಲ ಸಂಪಾದನೆಗಳನ್ನ ದೇವ್ರ ಕೈಗೆ ಅರ್ಪಣೆ ಮಾಡಿ ಕೊಟ್ರೆ ಮಿಕ್ಕಿದ ದೇವರೆಲ್ಲ ಕೆಲಸಗಳನ್ನ ನಮಗಾಗಿ ಅವರು ಮಾಡಿ ಮುಗಿಸ್ಕೊಡ್ತಾರೆ. ಆಗ ಈ ಒಡಂಬಡಿಕೆ ನೆರವೇರ್ಬೇಕಂದ್ರೆ, ಈ ಆಶೀರ್ವಾದಗಳಿಗೆ ಪ್ರಾಪ್ತ ಆಗ್ಬೇಕಂದ್ರೆ ನೀವು ದೇವರೊಂದಿಗೆ ಒಡಂಬಡಿಕೆ ಪಡಬೇಕು. ಮತ್ತಾಯ ಸುವಾರ್ತೆಯಲ್ಲಿ ಹೇಳ್ತಾರೆ, ಅಪ್ಪ ಈಗಿರಲಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೋಬೇಕೆಂದು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ತವಕ ಪಡಿ, ಆಗ ಇವೆಲ್ಲವುಗಳು ಕೂಡ ನಿಮಗೆ ಕೂಡಿಸಿಕೊಡಲ್ಪಡತ್ತೆ. ಇವತ್ತು ನನ್ನ ವಾಕ್ಯಗಳನ್ನ ಕೇಳ್ತಕ್ಕಂಥ ಮಗಳೇ, ಮಗನೇ, ನಿನ್ನ ಮನೆಯಲ್ಲಿ ಕಣ್ಣೀರಿದೆಯಾ, ಕಷ್ಟ ಇದೆಯಾ, ದುಃಖದಲ್ಲಿದೆಯಾ, ನೀನು ಇಲ್ಲ ಜೀವನ ಬೇಡ, ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂಥ ಒಂದು ಕೊನೆ ಘಟ್ಟಕ್ಕೆ ನೀನು ಬಂದಿದೆಯಾ, ಭಯಪಡಬೇಡ. ಅಪ್ಪ ಹೇಳ್ತಾರೆ, ನಾನು ನಿನಗೆಲ್ಲವನ್ನ ಆಶೀರ್ವಾದವಾಗಿ ಮಾಡಿಕೊಡ್ತೇನೆ. ನೀನು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ನಾನು ಮಾಡೋಕ್ಕೆ ಶಕ್ತನಾಗಿದ್ದೇನೆ. ಆಗ ನಮ್ಮ ಕೈಲಿ ಶಕ್ತಿ ಇಲ್ಲ, ನಮ್ಮ ಕೈಲಿ ತಾಕತ್ತಿಲ್ಲ, ನಮ್ಮ ಕೈಲಿ ಏನೋ ಮಹಾ ಸಾಧನೆ ಮಾಡತಕ್ಕಂಥ ಯಾವುದೋ ಅಭಿವೃದ್ಧಿ ಇಲ್ಲ. ಆದರೆ ದೇವ್ರು ನಮ್ಮ ಜೊತೆ ಬಂದರೆ ಅವರೆಲ್ಲ ಮಾಡಿ ಮುಗಿಸ್ಕೊಡ್ತಾರೆ. ಉದಾಹರಣೆ ನೋಡಿ, ಇಸ್ರಾಯೇಲ್ ಮಕ್ಕಳು ಆ ಕೆಂಪು ಸಮುದ್ರ ದಾಟಬೇಕಾದ್ರೆ ಅವ್ರ ಕೈಲಿ ದಾಟಕ್ಕಾಗಿಲ್ಲ. ದೇವರೇ, ನಮ್ಮ ಕೈಲಿ ಆಗಲ್ಲಪ್ಪ, ಯಾವ ಬ್ರಿಡ್ಜ್ ಹಾಕ್ಬೇಕು, 30 ಲಕ್ಷ ಜನ ಹೇಗೆ ದಾಟೋದು ಅಂತೇಳಿ ಕಣ್ಣೀರಲ್ಲಿ ಇರಬೇಕಾದ್ರೆ ದೇವರು ಆ ಸಮುದ್ರದಲ್ಲಿ ಒಂದು ಮಾರ್ಗ ರೆಡಿ ಮಾಡ್ತಾರೆ. ವೇರ್ ದೇರ್ ಇಸ್ ನೋ ವೇ ಗಾಡ್ ವಿಲ್ ಮೇಕ್ ಎ ವೇ. ದೇವರು ನಿಮಗಾಗಿ ಒಂದು ಮಾರ್ಗವನ್ನ ಅವರು ಸಿದ್ಧ ಮಾಡಿಕೊಡಕ್ಕೆ ಬಂದಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಮಾರ್ಗಗಳು ವಕ್ರವಾಗಿ ದಿಣ್ಣಗಳಾಗಿದ್ರು ಕೂಡ ದಿಣ್ಣಗಳನ್ನ ಸಮ ಮಾಡತಕ್ಕ ದೇವರು ನಿಮ್ಮ ಜೊತೆ ಬಂದು ನಿಮ್ಮ ಕೈಗಳನ್ನ ಅವ್ರ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. 30 ಲಕ್ಷ ಜನರು ಸೇರಿ ಆ ಸಮುದ್ರ ಅವ್ರು ದಾಟಿದ್ರು. ಅವ್ರಿಗೆ ದೇವರು ಒಂದು ಒಳನೆಲ್ಲ ಮಾಡಿದ್ರು. ಮಧ್ಯರಾತ್ರಿ ದಾಟಿ ಸಮುದ್ರದ ಒಂದು ದಡದಿಂದ
ಇನ್ನೊಂದು ದಡಕ್ಕೆ ಅವ್ರು ದಾಟಿ ಬಿಟ್ಬಿಟ್ರು. ಪ್ರಿಯ ಮಕ್ಕಳೇ, ಅಲ್ಲಿಗೆ ಅವ್ರು ಹೇಳ್ತಾರೆ, ಅಬ್ರಾಹಂ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ. ಇವತ್ತು ಏಸಪ್ಪ ಹೇಳ್ತಾರೆ, ನೀನು ಮೊದಲು ದೇವರ ರಾಜ್ಯ ಹುಡುಕಿದ್ರೆ ಎಲ್ಲವನ್ನ ನಾನು ನಿಮಗೆ ಅನುಗ್ರಹಿಸಿ ಕೊಡ್ತೇನೆ. ಆಗ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೋಬೇಕು ಅಂತ ನೀವು ಚಿಂತೆ ಮಾಡಬೇಡಿ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ಕಾಂಟ್ರಾಕ್ಟ್, ಒಪ್ಪಂದ, ದೇವ್ರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕ ಪಡಿ ಅಂತ ಹೇಳ್ತಾರೆ. ಆಗ ತವಕ ಅನ್ನೋದೇನು? ನೀ ದೇವ್ರ ಜೊತೆ ಬಂದ್ಬಿಡಿದ್ಯಾ, ದೇವ್ರ ಮನೆಯೊಳಗೆ ಬಂದಿದ್ಯಾ, ನೀನು ಒಡಂಬಡಿಕೆ ಮಾಡ್ಕೊಂಡಿದ್ಯಾ. ಇಷ್ಟು ದಿನ ಸೈತಾನ ಒಡಂಬಡಿಕೆ ಇತ್ತು, ಈಗ ದೇವ್ರ ಒಡಂಬಡಿಕೆ ಮಾಡಿದ್ಯಾ. ಒಬ್ಬನ ಕ್ರಿಸ್ತನಲ್ಲಿದ್ದರೆ ಅವ್ನು ನೂತನ ಸೃಷ್ಟಿ ಆಗ್ತಾನೆ ಅಂತ ಹೇಳ್ತಾರೆ. ಅವ್ನು ನೂತನ ಸೃಷ್ಟಿ ಆಗಿದ್ದಷ್ಟ ಅವ್ನು ನೇರವಾಗಿ ಬರೋದೆಲ್ಲಿ? ದೇವರ ಅರಮನೆ ಒಳಗೆ. ದೇವರ ಅರಮನೆ ಒಳಗೆ ಬಂದ ತಕ್ಷಣ ಅರಮನೆಯಲ್ಲಿ ಒಂದು ಕೊರತೆ ಇರುತ್ತಾ? ಇರುತ್ತೆ. ಯಾಕಂದ್ರೆ ಅರಮನೆಗೆ ರಾಜಾದಿರಾಜ, ಕರ್ತಾದಿಕರ್ತ. ಇವತ್ತು ನಮ್ಮ ಮನೆಗೆ ರಾಜ ಅವರೇ. ನಿಮ್ಮ ಸಾಲ ತೀರಲ್ಪಡಬೇಕಾ? ಏಸು ನಿಮಗೆ ಉತ್ತರ. ನಿಮ್ಮ ಕಣ್ಣೀರು ನೀಗಲ್ಪಡಬೇಕಾ? ಏಸು ನಿಮ್ಮ ಉತ್ತರ. ನಿಮ್ಮ ಮಗ ಸೆರೆಮನೆಯಿಂದ ಹೊರಗಡೆ ಬರಬೇಕಾ? ಏಸು ನಿಮಗೆ ಉತ್ತರ. ನಿಮ್ಮ ಕೋರ್ಟ್ ಕೇಸ್ಗಳು ಸೆಟ್ಲ್ ಆಗಬೇಕಾ? ಏಸು ನಿಮ್ಮ ಉತ್ತರ. ಜೀಸಸ್ ಈಸ್ ದ ಫೈನಲ್ ಆನ್ಸರ್ ಆಫ್ ಆಲ್ ಯೋರ್ ಪ್ರಾಬ್ಲಮ್. ಈಸ್ ದ ಫೈನಲ್ ಸೊಲ್ಯೂಷನ್. ಅವರೇ ನಿಮಗೆ ಏಕೈಕ ಉತ್ತರ ಆಗಿದ್ದಾರೆ. ಆಗ ಇಸ್ರಾಯೇಲ್ ಮಕ್ಕಳಿಗೆ ಏನು ಹೇಳ್ತಾರೆ? ನಾನೇ ನಿಮ್ಮ ರಾಜ, ನಾನು ನಿಮ್ಮ ಕರ್ತನಾಗಿರ್ತೇನೆ, ನೀವು ನನ್ನ ಪ್ರಜೆಗಳಾಗಿದ್ದೀರಾ. ಇವತ್ತು ಈ ವಾಕ್ಯ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಕಣ್ಣೀರಲ್ಲಿ, ಬೆಳಗಾಮಲ್ಲಿ, ಅಥೇನಿಯಲ್ಲಿ, ರಾಯಬಾಗಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಬಾದಾಮಿಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಬಾಗಲಕೋಟೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಡೆಲ್ಲಿಲಿ, ಬಾಂಬೆಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಕತ್ತಾರಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ದುಬೈಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಮಗಳೇ, ಇಸ್ರಾಯೇಲ್ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಲಂಡನಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಕೆನಡಾಲ್ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಅಶ್ವಿನಿ, God has a blessing for you. ಸೋಫಿಯಾ, ದೇವರು ನಿಮ್ಮ ಮನೆಯೊಳಗೆ ಒಂದು ಆಶೀರ್ವಾದ ಇಟ್ಟಿದ್ದಾರೆ. ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನಿನಗಾಗಿ ದೇವರು ಎಲ್ಲವನ್ನ ಮಾಡಿ ಮಾಡಿ ಮುಗಿಸಿ ಅವ್ರು ಕೊಟ್ಬಿಡ್ತೀನಿ. ದೇವರಿಗೆ ಸ್ತೋತ್ರ. ನೀನು ಅವ್ರ ಮೇಲೆ ಡಿಪೆಂಡ್ ಆದ್ರೆ, ಅಪ್ಪ ಹೇಳ್ತಾರೆ, ಈ ಎಲ್ಲ ಐಶ್ವರ್ಯಗಳನ್ನ ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯವನ್ನ ದೇವರು ಕೊಟ್ಟಿದ್ದಾರೆ. ಮಗಳೇ, ಇವತ್ತು ಈ ವಾಕ್ಯ ಟಿವಿ ಮುಂದೆ ಕುತ್ಕೊಂಡು ಕೇಳ್ತಾ ಇದ್ದೀರಾ, ನನ್ನ ಕೈಗಳು ನೋಡ್ತಾ ಇದ್ದೀರಾ. ಈ ಕೈಗಳನ್ನ ಕೋಟಿಗಟ್ಟಲೆ ಮಕ್ಕಳಿಗೆ ಆಶೀರ್ವಾದ ಮಾಡಿದ ಕೈ ಇದು. ಈ ಬಾಯಿಂದ ಲಕ್ಷಗಟ್ಟಲೆ ವಾಕ್ಯಗಳು ಹೊರಟು ಬಂದಂತ ಬಾಯಿ ದೇವರು ಒಂದೊಂದು ಕಡೆ ಸ್ಥಾಪನೆ ಮಾಡಿ ಹಾಕಿದ್ದಾರೆ. ಆಗ ದೇವ್ರು ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಇಟ್ಟಿದ್ದಾರೆ. ಆಶೀರ್ವಾದ ನಿಧಿ ನಮಗೆ ಬರಬೇಕಂದ್ರೆ ನಾವು ಒಡಂಬಡಿಕೆ ಒಳಗೆ ಬರಬೇಕು. ಈ ಜೂನ್ ತಿಂಗಳಲ್ಲಿ 5 ತಿಂಗಳವರೆಗೆ ನೀವು ದೇವ್ರ ಜೊತೆ ಬಂದಿಲ್ವಾ? ಇವತ್ತು 6ನೇ ತಿಂಗಳಲ್ಲಿ ದೇವ್ರ ಜೊತೆ ಬನ್ನಿ. ವಾಕ್ ವಿತ್ ಗಾಡ್. ದೇವರೊಂದಿಗೆ ನಡೀರಿ. ದೇವರೊಂದಿಗೆ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಹೇಗೆ ನಡೆಯೋದು? ಪ್ರೇಯರ್ ಆರಂಭ ಮಾಡಿ, ಬೈಬಲ್ ರೀಡಿಂಗ್ ಆರಂಭ ಮಾಡಿ, ಉಪವಾಸಗಳು ಆರಂಭ ಮಾಡಿ, ನೈಟ್ ವಿಜಿಲ್ಗಳು ಆರಂಭ ಮಾಡಿ, ಸಾಕ್ಷಿ ಕೊಡೋದು ಆರಂಭ ಮಾಡಿ. ಯಾವ ಸಭೆಗೆ ಹೋಗ್ತಾನೆ ಇಲ್ಲ, ಸಭೆಗೆ ಹೋಗೋದಕ್ಕೆ ಆರಂಭ ಮಾಡಿ. ದಟ್ ಈಸ್ ಆಲ್ ಶೋಸ್ ಯು ಆರ್ ವಾಕಿಂಗ್ ವಿತ್ ದ ಲಾರ್ಡ್. ಎಷ್ಟೋ ಜನ ಇವತ್ತು ಸಾಲ, ಕಣ್ಣೀರು, ಕುಡಿತ ತಂದ ಹೊರಗಡೆ ಬರೋಕ್ಕಾಗಲ್ಲ, ಚರ್ಚ್ಗೆ ಹೋಗಲ್ಲ, ಮನೇಲೇ ಸೆಟ್ಲ್ ಆಗ್ಬಿಡ್ತಾರೆ. ಅದಕ್ಕೆ ಉತ್ತರ, ಅದು ಉತ್ತರ ಅಲ್ಲ ಮಗಳೇ, ಮಗನೇ, ನಿನಗೆ ಉತ್ತರ ಬೇಕಾ? ಅಪ್ಪ ಹೇಳ್ತಾರೆ, ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯಾರು ಹೇಳ್ತಾರೆ ಇವತ್ತು? ನಿಮ್ಮ ಮನೆ ಮುಂದೆ ಯಾರನ್ನ ಬಂದು ಹೇಳ್ತಾರಾ? 20 ಲಕ್ಷ ಸಾಲ ಇದೆಯಾ ಬಾಪ, ನಮ್ಮ ಮನೆ ಮುಂದೆ ನಿನಗೆ ನಾನು ಕೊಡ್ತೀನಿ, ಸಾಲ ತೀರಿಸ್ತೀನಿ ಅಂತಾರೆ. ಯಾರು ಹೇಳಲ್ಲ. ಮನೆ ಮುಂದೆ ಬರಬೇಡ ಬೀಗ ಹಾಕ್ಬಿಡ್ತಾರೆ. ಆದರೆ ದೇವ್ರು ಆ ರೀತಿ ಅಲ್ಲ. ಕಷ್ಟದಲ್ಲಿದೆಯಾ? ಬಾ, ಕಷ್ಟಪಟ್ಟು ಹೊರೆ ಹೊತ್ತ ನೀ ಬನ್ನಿ ನನ್ನ ಬಳಿಯಲ್ಲಿ, ನಾನು ನಿಮಗೆ ವಿಶ್ರಾಂತಿ ಕೊಡ. ಏನು ವಿಶ್ರಾಂತಿ ಅಂದರೆ, ನಿನ್ನ ಸಮಾಧಾನ ಇರೋಗೆ ನಿನ್ನ ಎಲ್ಲ ಕೇಸ್ಗಳನ್ನ ಅವ್ರು ಸೆಟ್ಲು ಮಾಡಿ ಕೊಡ್ತೀನಿ ಅಂತಾರೆ. ಇಸ್ರಾಯೇಲ್ ಮಕ್ಕಳಿಗೆ ದೇವ್ರು ಹೇಳ್ತಾರೆ, ಮನೆ ಮಠ ಐಶ್ವರ್ಯ ಎಲ್ಲ ಬಂದ್ಬಿಟ್ಟಿದೆ ಅಂತೇಳಿ ಕೊಚ್ಕೋಬೇಡಿ, ಕೊಬ್ಬಾಗಿರಬೇಡಿ, ಮದಿಸ್ಕೋಬೇಡಿ. ಡೋಂಟ್ ಬಿ ಪ್ರೈಡ್ ಅಬೌಟ್ ದ ಥಿಂಗ್ಸ್ ವಾಟ್ ಯು ಗಾಟ್ ಇಟ್. ರಿಮೆಂಬರ್ ಹೂ ಹ್ಯಾಸ್ ಗಿವನ್ ದಿಸ್ ಅಸೆಟ್ ಫಾರ್ ಯು. ಯಾವತ್ತು ನೆನಪು ಮಾಡಿ, ಇದನ್ನು ಕೊಟ್ಟವನು ಯಾರು, ಇದನ್ನು ಮಾಡಿದವನು ಯಾರು, ಅವರಿಗೆ ನೀವು ಮಹಿಮೆ ಅರ್ಘ ಸಲ್ಲಿಸಬೇಕಾದರೆ ಅಪ್ಪ ನಿಮ್ಮ ಮನೆಯನ್ನ ಇನ್ನು ಮೇಲೆ ಅವ್ರು ತೆಗೆದುಕೊಂಡ್ಬರ್ತಾರೆ. ಆದುದರಿಂದ ನಿಮ್ಮ ಪಿತೃಗಳಾದ ಯೆಹೋವನು ತಾನು ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೋಡಿ, ಒಡಂಬಡಿಕೆ ದೇವರು ಅಬ್ರಾಮ್ಗೆ ಏನು ಮಾಡಿದ್ರು ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಸೌಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿ.
ರಿಮೆಂಬರ್. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧಾಮನ ಕೀರ್ತಿಸು. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಒಂದೊಂದು ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಅಂತೇಳಿ ದಾವೀದು ಬರೀತಾನೆ. ಯಾಕೆ? ದೇವರು ನಮ್ಗೆ ಕೊಟ್ಟ ಉಪಕಾರಗಳನ್ನ ಎಷ್ಟೋ ವಿಶ್ವಾಸಗಳು ಮರ್ತಿದ್ದಾರೆ. ಸೇವಕರಿಗೆ ಎಷ್ಟೋ ಪ್ರೇಯರ್ ಮಾಡಿರ್ತಾರೆ, ಗಂಡ ಹೆಂಡತಿ ಪ್ರೇಯರ್ ಮಾಡಿರ್ತಾರೆ. ಆ ಪ್ರಾರ್ಥನೆ ಮಾಡಿದ್ದು ಅವ್ರ ಆ ಪ್ರಾರ್ಥನೆಯಿಂದ ಮೇಲೆ ಬಂದಿರ್ತಾರೆ. ಆ ಸೇವಕನ ಮರ್ತಿರ್ತಾರೆ. ಆ ಸಭೆಗೆ ಹೋಗೋದು ಬಿಟ್ಬಿಟ್ಟು ಆ ಸಭೆಗೆ ವಿರೋಧವಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿ ಸಭೆಗೆ ಹೋಗೋರ್ನ ಕೂಡ ಅವ್ರೇನು ಮಾಡ್ಬಿಡ್ತಾರೆ, ಅಲ್ಲಿ ಹೋಗದೇರಾಗೆ ಕತ್ತರಿ ಹಾಕ್ಬಿಡ್ತಾರೆ. ಅಂಥ ಮಕ್ಕಳನ್ನ ಹೇಳ್ತೇನೆ, ಶಾಪ ಕಟ್ಟಿಟ್ಟ ಬುತ್ತಿ ಅವ್ರಿಗೆ. ಅವ್ರು ಎಲ್ಲೋದ್ರೂ ಉದ್ಧಾರ ಆಗಲ್ಲ, ಅವ್ರು ಎಲ್ಲೋದ್ರೂ ನೆರವೇರ ಕಾರ್ಯಗಳು ಯಾವುದೇ ನೆರವೇರಲ್ಲ. ಎಲ್ಲಿವರೆಗೆ ನಿಮಗೆ ಸೇವಕರು ನೆರಳು ಕೊಟ್ಟು ನಿಮಗೆ ಪ್ರಾರ್ಥನೆ ಮಾಡಿ ನಿಮಗೆ ವಾಕ್ಯ ಕೊಟ್ಟು ನಿಮ್ಮನ್ನ ವಾಕ್ಯದಲ್ಲಿ ಬೆಳೆಸಿ ನಿಮ್ಮನ್ನ ತಂದಿದ್ದಾರೆ, ಅವರ ಜೊತೆಯಲ್ಲಿ ಇರುವಂಥ ದೇವರನ್ನ ಮರಿಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಮೋಸೆ ಹೇಳ್ತಾರೆ, ಮರಿಬೇಡಿ, ಜ್ಞಾಪಕ ಮಾಡಿಕೊಳ್ಳಿ, ಕರ್ತನೇ ಇದನ್ನೆಲ್ಲ ಕೊಟ್ಟಿದ್ದಾನಂದೇಳು ಜ್ಞಾಪಕ ಮಾಡಿ. ಈ ಜೂನ್ ತಿಂಗಳಲ್ಲಿ 5 ತಿಂಗಳು ನೀವು ದೇವರಿಗೆ ಮಹಿಮೆ ಕೊಡಲಿಲ್ಲ, 5 ತಿಂಗಳು ನೀವು ದೇವರಿಗೆ ಅರ್ಘ ಸಲ್ಲಿಸಲಿಲ್ಲ. ಇವತ್ತು ನಾವು ಪ್ರೇಮ್ ಮಾಡೋಕೆ ದೇವ್ರು ಹೇಳ್ತಾರೆ, ಈ ತಿಂಗಳು ವಾಗ್ದಾನ ನನ್ನ ಮಕ್ಕಳಿಗೆ ಏನಂದರೆ, ನನ್ನೊಂದಿಗೆ ನಡೆಯಕ್ಕೆ ಕೇಳು. ಲೆಟ್ ದೆಮ್ ವಾಕ್ ಅಲಾಂಗ್ ವಿತ್ ಮೀ. ನನ್ನೊಂದಿಗೆ ನಡೀಲಿ. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನಾನು ಸದಾ ನನ್ನನ್ನು ಹಿಂಬಾಲಿಸಿ ಬರುತ್ತೆ. ಯಾವಾಗ ಹಿಂಬಾಲಿಸಿ ಬರುತ್ತೆ? ನೀವು ಕರ್ತನ ವಾಕ್ಯವನ್ನ ಹಿಂಬಾಲಿಸಿ ಬಂದಾಗ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಕಷ್ಟಪಟ್ಟು ಹೊರೆ ಹೊತ್ತರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿನೇ ಕೊಡ್ತೇನೆ ಅಂತ ಹೇಳ್ತಾರೆ. ದೇವರು ಈ ಮಕ್ಕಳಿಗೆ ವಾಗ್ದಾನ ನೆರವೇರಿಸ್ತಾರೆ. ಇವ್ರು ಕಷ್ಟಪಡಲಿಲ್ಲ, ಇವ್ರು ಉಪವಾಸ ಮಾಡಲಿಲ್ಲ, ಇವ್ರು ದುಃಖ ಪಡಲಿಲ್ಲ, ಇವ್ರು ಯಾವುದೇ ತಲೆ ಕೆಡಿಸ್ಕೊಳ್ಳಿಲ್ಲ. ಜಸ್ಟ್ ಸೈಲೆಂಟ್ಲಿ ದೇ ಎಂಟರ್ ಇನ್ಸೈಡ್ ಆಫ್ ದ ಕವನೆಂಟ್. ಆ ಒಡಂಬಡಿಕೆ ಒಳಗೆ, ಪಿತೃಗಳ ಒಡಂಬಡಿಕೆ ಒಳಗೆ ನೆರವೇರಿಸೋದಕ್ಕಾಗಿ ಒಳಗೆ ಬಂದರು. ಒಳಗೆ ಬಂದಿದ್ದ ತಕ್ಷಣ ಅವ್ರಿಗೆ ಆಶೀರ್ವಾದ ಆರಂಭ ಆಗತ್ತೆ. ಅದೇ ರೀತಿ ಏಸಪ್ಪ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು, ಜೀವನದ ಬಗ್ಗೆ, ಈ ಜಂಜಾಟದ ಬಗ್ಗೆ ನೀ ಕಷ್ಟಪಟ್ಟು ದುಃಖ ಪಡಬೇಡ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ನೋಡಿ. ಅದು ಒಡಂಬಡಿಕೆ. ಈ ಒಡಂಬಡಿಕೆಯೊಳಗೆ ನಿಮ್ಮ ದೇವರ ರೂಲ್ಸು, ಆ ಬೈಲಾಸ್ಗಳು, ದೇವರ ಚಿತ್ತಾನುಸಾರವಾಗಿ ಯಾವಾಗ ನೀವು ಒಳಗೆ ಬಂದ್ಬಿಡ್ತೀಯ, ಅಪ್ಪ ಹೇಳ್ತಾರೆ, ನಾನು ನಿಮಗೆಲ್ಲವನ್ನ ಒದಗಿಸ್ಕೊಡ್ತೇನೆ. ಇವುಗಳಿಗಾಗಿ ಅಜ್ಞಾನಿಗಳು ಚಿಂತಿಸುತ್ತಾರೆ, ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ಇವೆಲ್ಲವುಗಳು ಕೂಡ ನಿಮಗೆ ಕೂಡಿಸಿಕೊಡಲ್ಪಡುತ್ತೆ. ಆಗ ಅಜ್ಞಾನಿಗಳು ಯಾರು? ಜ್ಞಾನಿಗಳು ಯಾರು? ಅಜ್ಞಾನಿಗಳು ದೇವರ ಒಡಂಬಡಿಕೆಯಿಂದ ಹೊರಗಡೆ ಇರೋರು. ಜ್ಞಾನಿಗಳು ಯಾರು? ದೇವರ ಒಡಂಬಡಿಕೆ ಒಳಗೆ ಇರೋರು. ಜ್ಞಾನಿಯ ಚಿಗುರು ಬೇರು ಬಂದು ಫಲದಾಯಕವಾಗಿರುತ್ತೆ ಅಂತ ಹೇಳ್ತಾರೆ. 24 ಗಂಟೆ ಜ್ಞಾನಿಯಾದವನು, ದೇವ್ರ ವಾಕ್ಯನ ನಂಬಿರೋನು, ದೇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ದೇವ್ರ ಬಗ್ಗೆ ಚಿಂತೆ ಮಾಡ್ತಾನೆ. ದೇವ್ರು ಹೇಗೆ ಮೆಚ್ಚಿಸಬೇಕು, ನನ್ನ ಕುಟುಂಬದೆಲ್ಲ ಸೇರಿ ದೇವ್ರನ್ನ ಹೇಗೆ ಆರಾಧನೆ ಮಾಡಬೇಕು, ಭಾನುವಾರ ಬಂತ ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿ ದೇವ್ರ ಆಲಯಕ್ಕೆ ಹೋಗೋಣ ಬನ್ನಿ, ದೇವ್ರು ಮಾಡೋ ಉಪಕಾರಗಳಿಗೆ ಹೋಗಿ ದೇವ್ರಿಗೆ ಮಹಿಮೆ ಪಡಿಸೋಣ ಅಂತೇಳಿ ಗಂಡ ಹೆಂಡತಿಯೆಲ್ಲ ರೆಡಿಯಾಗಿ ಆಯುಧವಾಗಿ ಹೋಗ್ತಾರಲ್ಲ, ಅದು ನೀತಿವಂತನ ಮನೆ. ನೀತಿವಂತನ ಮನೆ ಬಲಿಷ್ಠವಾಗತ್ತೆ. ನೀತಿವಂತನ ಮನೆ ಅಭಿವೃದ್ಧಿ ಆಗತ್ತೆ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಟ್ಟಿರುತ್ತೆ. ನೀತಿವಂತರನ್ನ ಜನರು ಯಾವಾಗಲೂ ನೆನೆಸಿಕೊಳ್ಳುತ್ತಾರೆ. ಇವತ್ತು ನಾನು ಹೇಳ್ತೇನೆ, 24 ಗಂಟೆ ದೇವರು ನಿಮ್ಮ ಬಗ್ಗೆ ನೆನೆಸ್ಕೊಳ್ತಾ ಇದ್ದಾರೆ. 24 ಗಂಟೆ ದೇವರು ನಿಮ್ಮ ಬಗ್ಗೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. 24 ಗಂಟೆ ನನ್ನ ಮಗಳಿಗೆ ಏನು ಕೊಡಬೇಕಂತೇಳಿ ದೇವರು ಅವ್ರು ನಿಮಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ದ ಸ್ಯಾಡ್ ಪಾರ್ಟ್ ಆಫ್ ದ ಬಿಲೀವರ್, ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ದುಃಖಕರವಾದ ವಿಷಯ ಏನಂದ್ರೆ, ಅವನು ಒಡಂಬಡಿಕೆ ಒಳಗೆ ಬರೋದಿಲ್ಲ. ಒಡಂಬಡಿಕೆ ಒಳಗೆ ಬರದೇ ಇದ್ರೆ, ಸ್ವಾಮಿ ಹೇಗಪ್ಪ ನಿನ್ನ ಕೆಲಸ ಆಗತ್ತೆ? ಕಂಪನಿಗೆ ನೀ ಕೆಲಸಕ್ಕೆ ಸೇರ್ಕೊಳ್ತೀಯ, ಕಂಪನಿ ಕೆಲಸಕ್ಕೆ ಸೇರಿಕೊಂಡು ನಿನಗೆ ID ಕಾರ್ಡ್ ಕೊಟ್ಬಿಡ್ತಾರೆ, ನಿನಗೊಂದು ಬ್ಯಾಡ್ಜ್ ಕೊಟ್ಬಿಡ್ತಾರೆ, ನಿನಗೆ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ಕೊಡ್ತಾರೆ, ಕಾರ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. 30 ದಿನ ನೀ ಕಂಪನಿ ಹತ್ರ ಬಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡಿದ್ರೆ ಕಂಪನಿ ಸಂಬಳ ಕೊಡಕತ್ತೆ? ಕಂಪನಿದು ಬೈಲಾಸ್ಗಳಿರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನು. ನೀನು ಕಂಪನಿ ಒಳಗೆ ಹೋಗ್ಬೇಕು, ಕಂಪನಿ ಕೊಟ್ಟಂಥ ಕೆಲಸಗಳನ್ನು ನೇಮ ನಿಷ್ಠೆಯಿಂದ ನೀವು ಮಾಡಬೇಕು, ಕಂಪನಿಗೆ ರಿಸಲ್ಟ್ ತೋರಿಸ್ಬೇಕು, ಕಂಪನಿಗೆ ಔಟ್ಕಮ್ ತೋರಿಸ್ಬೇಕು, ಕಂಪನಿಯನ್ನು ಪ್ರಾಫಿಟಲ್ಲಿ ತರಬೇಕು. ಇದೆಲ್ಲ ಒಬ್ಬ ಎಂಪ್ಲಾಯಿಗೆ ಕೊಡಲ್ಪಟ್ಟಂಥ ಕೆಲಸ ಆ ಕಂಪನಿಯಿಂದ. ಅದೇ ರೀತಿಯ ದೇವರ ಕಂಪನಿಯೊಳಗೆ ನೀವು ಬಂದಮೇಲೆ ನಿಮ್ಮ ಹತ್ರ ಯಾವುದು ಔಟ್ಕಮ್ ಕೇಳ್ತಿಲ್ಲ ರೀ, ಒಂದೇ ಒಂದು ಕೇಳ್ತಿರೋದು ಸಬ್ಮಿಷನ್. ದೇವರಿಗೆ ಒಪ್ಪಿಸಿಕೊಡಿ. ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ
ಈ ದೇಶದ ಎಲ್ಲ ಸತ್ಫಲಗಳನ್ನ ಅನುಭವಿಸ್ತೀರಾ ಅಂತ ಹೇಳುತ್ತೆ. ಅನುಭವಿಸ್ತೀರಾ, ಎಲ್ಲ ಅನುಭವಿಸ್ಕೊಳ್ಳು. ಇಫ್ ಯು ಆರ್ ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಸಂಕಷ್ಟಗಳಿಗೆ ಸೈತಾನ ಏನ್ ಮಾಡಿದ್ದಾನೆ, ನಿಮಗೆ ಅವಿದ್ಯೆ ತಂದ್ಬಿಡ್ತಾನೆ. ಈ ಜೂನ್ ತಿಂಗಳಲ್ಲಿ ದೇವರೊಂದಿಗೆ ನಡಿಬೇಕಂದ್ರೆ ನೀವು ವಿಧೇಯರಾಗಿ ಒಪ್ಕೊಳ್ಳಿ ಅವ್ರ ವಾಕ್ಯವನ್ನ. ಅವ್ರ ಒಡಂಬಡಿಕೆ ಒಳಗೆ ಬಂದ್ಬಿಟ್ರೆ ಅಪ್ಪ ಹೇಳ್ತಾರೆ, ತಿನ್ನೋ ವಿಷಯ ಆಗ್ಲಿ, ಕುಡಿಯೋ ವಿಷಯವಾಗ್ಲಿ, ಒದ್ದುಕೊಳ್ಳೋ ವಿಷಯ ಆಗಲಿ, ಎಲ್ಲವನ್ನ ನಾನು ನಿಮಗೆ ಅನುಗ್ರಹಿಸಿ ಕೊಟ್ಬಿಡ್ತೀನಿ ಅಂತಾರೆ. ಇದ್ದೀರಾ? ಇವತ್ತು ಈ ವಾಕ್ಯ ಕೇಳ್ತಾ ಇದ್ದೀರಾ? ಕಂಫರ್ಟಬಲ್ ಆಗಿದೆ. ಅಪ್ಪ ತನ್ನ ಮಕ್ಕಳಿಗೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದ್ರು ಕೂಡ ಕರ್ತನ ನಂಬಿದ ಮಕ್ಕಳಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಮಗಳೇ, ನಿನಗೆ ಕೊರತೆ ಇಲ್ಲ. ಈ ತಿಂಗಳು ಮನೆ ಬಾಡಿಗೆ ಕಟ್ಟಿ ಹಣ ಮಿಗತ್ತೆ, ಲೈಟ್ ಬಿಲ್ ಕಟ್ಟಿ ಹಣ ಮಿಗತ್ತೆ, ಮನೆ ಬಾಡಿಗೆ ಎಲ್ಲ, ಮನೆ ಕನ್ಸ್ಟ್ರಕ್ಷನ್ ಲೈನ್ಗೆ ಹೋಗಿ ಕೆಲಸದವ್ರಿಗೆಲ್ಲ ಕೆಲಸ, ಆ ಸಂಬಳ ಕೊಟ್ಟು ನಿನ್ನ ಬ್ಯಾಂಕಲ್ಲಿ, ನಿನ್ನ ಠೇವಣಿಲಿ, ನಿನ್ನ ಅಕೌಂಟಲ್ಲಿ ದುಡ್ಡು ಉಳಿಯತ್ತೆ. ದೇವರು ಹೇಳ್ತಾರೆ, ನಾನು ನೀನು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ನಾನಿಗೆ ಮಾಡೋದಕ್ಕಾಗಿ ಬಂದಿದ್ದೀನಿ ಮಗಳೇ. ಈ ತಿಂಗಳೆಲ್ಲ ಅಬಂಡೆನ್ಸ್ ಆಗಿರುತ್ತೆ. ದಿಸ್ ಮಂತ್ ವಿಲ್ ಬಿ ಎ ಮಂತ್ ಆಫ್ ಅಬಂಡೆನ್ಸ್ ಬಿಕಾಸ್ ಗಾಡ್ಸ್ ಲೈಫ್ ಇಸ್ ಎಂಟ್ರಿಂಗ್ ಇನ್ ಯು. ದೇವರ ಜೀವ ನಿಮ್ಮಲ್ಲಿ ಬರ್ತಾ ಇದೆ ಮಗಳೇ. ಇವತ್ತು ಆ ಜೀವ ನಿಮ್ಮಲ್ಲಿ ಬಂದ್ಬಿಟ್ರೆ, ರೇಷ್ಮಾ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಶೀಲಾ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಶಾರ್ಲೆಟ್ ಅವರೇ ವಾಕ್ಯ ಕೇಳ್ತಾ ಇದ್ದೀರಾ, ಮೈಕಲ್ ಅವರೇ ಈ ವಾಕ್ಯ ಕೇಳ್ತಾ ಇದ್ದೀರಾ, ರವಿಕುಮಾರ್ ಈ ವಾಕ್ಯ ಕೇಳ್ತಾ ಇದ್ದೀರಾ, ಶರಣ ಬಸಪ್ಪ ಈ ವಾಕ್ಯ ಕೇಳ್ತಾ ಇದ್ದೀರಾ. ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಮೇಲೆ 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 ಅಪ್ಪ ಲಿಫ್ಟ್ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಅಪ್ಪ ನಿನ್ನ ದಾರಿಗೆ ನಾನು ಬರ್ತೀನಪ್ಪ, ನಿನ್ನ ಚಿತ್ತಕ್ಕೆ ನಾನು ಬರ್ತೀನಪ್ಪ, ನನಗೆ ಬೇಕಾದ ಎಲ್ಲ ಕೃಪೆನ ಕೊಡು ಸ್ವಾಮಿ. ನಿನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗೋದಲ್ಲ. ಐ ನೆವರ್ ಟರ್ನ್ ಲೆಫ್ಟ್ nor right. I'll just follow you and follow your word and I'll submit to them. Obedience, ವಿಧೇಯತೆ. ಅಪ್ಪ ಹೇಳ್ತಾರೆ, ಮರಿಬೇಡಿ. ನೀವು ಮರ್ತು ಬಿಟ್ರೆ ಎಲ್ಲ ಆಶೀರ್ವಾದ ಕಳ್ಕೊಂಡ್ಬಿಡ್ತೀರಾ. ಆಗ ಈ ಜೂನ್ ತಿಂಗಳಲ್ಲಿ ಅಪ್ಪ ಹೇಳ್ತಾರೆ, ನನ್ನ ಒಡಂಬಡಿಕೆ ಒಳಗೆ ಬಾ, ನನಗೆ ವಿಧೇಯಳಾಗು, ಒಪ್ಕೋ. ನಾನು ಬರ್ದಿರೋದೆಲ್ಲ ನಿನಗಾಗಿಡಲ್ಪಟ್ಟಿದೆ ರೀ. ಇಲ್ಲಿ ಬರ್ದಿರೋಂಥ ಪವರ್ ಆಫ್ ಅಟಾರ್ನಿ, ಇಲ್ಲಿ ಬರೆದಿರೋಂಥ ಪ್ರತಿಯೊಂದು ವಾಕ್ಯ ನಿಮಗಾಗಿ ಬರೆಯಲ್ಪಟ್ಟಿದೆ ರೀ. ಈ ವಾಕ್ಯ ನಿಮಗಾಗಿ ಬರೆಯಲ್ಪಟ್ಟ ಮೇಲೆ ನೀವು ಇದರ ಬಗ್ಗೆ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಎಲ್ಲ ವಾಗ್ದಾನದ ವಚನ ನಿಮಗಾಗಿ ಇಡಲ್ಪಟ್ಟಿದೆ. ಆ ವಾಕ್ಯ ಆಮೇಲೆ ಅಂತ ಹೇಳಲ್ಪಟ್ಟಿದೆ. ಆಗ ಸಿಂಹಕ್ಕೆ ಹೊಟ್ಟೆ ಹಸಿ ಬರ್ಬೋದು, ಆದರೆ ಕರ್ತ ನಂಬಿದ ಮಕ್ಕಳಿಗೆ ಹಸಿವಿಲ್ಲ. ಈ ಜೂನ್ ತಿಂಗಳಲ್ಲಿ ಎಲ್ಲ ನೀವು ಕಟ್ಟಂಗೆ ದೇವರು ಸಹಾಯ ಮಾಡ್ತಾರೆ. ಎಲ್ಲೆಲ್ಲಿ ಬಡ್ಡಿಗಳು ಕಟ್ಟಬೇಕು ಕಟ್ಟಿ ಮುಗಿಸಿ, ಇನ್ನು ಬಡ್ಡಿನೇ ಕಟ್ಟದೇ ಇರೋ ಹಾಗೆ ದೇವ್ರು ನಿಮಗೆ ಒಂದು ಕಾಲಾವಕಾಶ ಮಾಡಿಕೊಡ್ತಾರೆ. ಇವತ್ತು ಎಷ್ಟೋ ತಾಯಿಂದರು ಹಾರ್ಟ್ ಅಟ್ಯಾಕ್ ಆಗಿ, ಅಯ್ಯೋ ಈ ಸಾಲ ಕಟ್ಟೋದು ಹೇಗೆ, ಬಡ್ಡಿ ಕಟ್ಟೋದು ಹೇಗೆ ಅಂತೇಳಿ ಮನೇಲಿ ಕೂತ್ಕೊಂಡು ದುಃಖದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡು ಅಳ್ತಾ ಇದ್ದೀರಾ. ಲ್ಯಾಬ್ ನಡ್ಸೋಕ್ಕಾಗ್ತಾ ಇಲ್ಲ, ಕ್ಲಿನಿಕ್ ನಡ್ಸೋಕ್ಕಾಗ್ತಾ ಇಲ್ಲ, ಇಸ್ತ್ರಿ ಅಂಗಡಿ ನಡ್ಸೋಕ್ಕಾಗ್ತಾ ಇಲ್ಲ, ಖಾನಾವಳಿ ನಡ್ಸೋಕ್ಕಾಗ್ತಾ ಇಲ್ಲ, ಕಾರ್ ಓಡ್ಸೋಕ್ಕಾಗ್ತಾ ಇಲ್ಲ, ಕಾರ್ ತೊಗೊಂಡ್ಬಿಟ್ವಿ ಅದು EMI ಕಟ್ಟೋಕ್ಕಾಗ್ತಾ ಇಲ್ಲ, ಆಟೋ ತೊಗೊಂಡ್ಬಿಟ್ಟಿದ್ದೀವಿ ಅದು ಆಟೋ ಬೆಲೆ ಕಟ್ಟಕ್ಕಾಗ್ತಾ ಇಲ್ಲ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ, ವ್ಯಾಪಾರ ಆದ್ರೂ ದುಡ್ಡು ನಿಲ್ತಾ ಇಲ್ಲ. ಕಾರಣ ನಿನ್ನ ದೇವ್ರ ರಾಜ್ಯಕ್ಕೆ ಏನು ಬಿತ್ತುತ್ತಾ ಇಲ್ಲ. ಬೀಜ ಬಿತ್ತಿ ನೋಡಿ ದೇವ್ ನಿಮಗೆ ಆಕಾಶದ ದ್ವಾರಗಳನ್ನ ತೆರೆದು ಸ್ಥಳ ಹಿಡಿಯಲಾರ್ದಷ್ಟು ಸುವರಗಳನ್ನು ಕೊಟ್ಟು ನಿಮ್ಮನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ. ಅದಕ್ಕೆ ಅಪ್ಪ ವಾಕ್ಯ ಹೇಳುತ್ತೆ, ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ದಶಮಭಾಗಗಳನ್ನು, ನಿಮ್ಮ ಕಾಣಿಕೆಗಳನ್ನು ಯಾವತ್ತು ನನ್ನ ಭಂಡಾರ ಶಾಲೆಗೆ ಕೊಂಡು ತನ್ನಿ, ನಾನು ಅದನ್ನು ಕಂಡು ಆಕಾಶದ ದ್ವಾರಗಳನ್ನ ತೆರೆದು ನಿಮ್ಮ ಮನೆ ಹಿಡಿಯಲಾರದಷ್ಟು, ಹಿಡಿಯಲಾರದಷ್ಟು, ಮನೆಯೊಳಗೆ ಹೇಳಿ ಹಿಡಿಯಲಾರದಷ್ಟು, ಅಮ್ಮನ ಹತ್ರ ಹೇಳಿ, ಅಪ್ಪನ ಹತ್ರ ಹೇಳಿ ಹಿಡಿಯಲಾರದಷ್ಟು, ನನ್ನ ಅಲ್ಮೇಲೆ ಹಿಡಿಯಲಾರದಷ್ಟು, ನನ್ನ ಪಾಕೆಟ್ ಹಿಡಿಯಲಾರದಷ್ಟು. 5 ರೊಟ್ಟಿ 2 ಮೀನು ಕೊಟ್ಟಂತ ಹುಡುಗನಿಗೆ ತಲೆ ಮೇಲೆ ಇಟ್ಬಿಡ್ತಾರೆ ದೇವ್ರು. ಆ ಬುಟ್ಟಿಗಳು ಇಟ್ಬಿಟ್ಟು ಹೊತ್ಕೊಂಡೋಗೋ ಮನೆಗೆ ಅಂತ ಹೇಳ್ತಾರೆ. ದೇವ್ರ ಮಹಿಮೆ. ಖಾಲಿ ದೋಣಿ ಕೊಡ್ತಾನೆ ಪೇತ್ರ. ದೋಣಿ ಮುಳುಗುವಾಗಾಯ್ತು, ಬಲೆಯು ಹರಿಯುವಾಗಾಯ್ತು ಅನ್ನೋದೇ ಆಶೀರ್ವಾದ. ದ ನೆಟ್ ವಾಸ್ ಸ್ಟೇರಿಂಗ್ ಅಂಡ್ ದ ಬೋಟ್ ವಾಸ್ ಸಿಂಕಿಂಗ್. ದಟ್ ಈಸ್ ದ ಸೈನ್ ಆಫ್ ಬ್ಲೆಸ್ಸಿಂಗ್ ಅಂಡ್ ದಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಅಬ್ರಹಾಮ್. ಅಬ್ರಹಾಮನ ಆಶೀರ್ವಾದ ಅಂದ್ರೇನು? ಯಾವುದಕ್ಕೂ ನೀವು ಚಿಂತೆ ಪಡೋದು ಬೇಕಾಗಿಲ್ಲ. ಮೊದಲು seek ye first the kingdom of God and all his righteousness. ಅವರ ನೀತಿಗಾಗಿ
ತವಕ ಪಟ್ಟೆ ನೋಡಿ. ಆಮೆನ್. ಚಪ್ಪಾಳೆ. ದೇವ್ರು ನಮ್ಮ ಕೈಗಳನ್ನ ಅವ್ರ ಅಭಿವೃದ್ಧಿ ಪಡಿಸ್ತಾರೆ. ಯಾವ ವಿಷಯದಲ್ಲಿ ಭಯಪಡೋ ಅವಶ್ಯಕತೆಗಳಿಲ್ಲ. ನಿಮ್ಮ ಜೀವನದಲ್ಲಿ ಇವತ್ತು ಯಾವ್ದು ಕೇಳಿದ್ದೀರಾ, ಅಪ್ಪ ಅದನ್ನ ಮಾಡಕ್ಕೆ ಅವರು ಆಯುಧವಾಗಿದ್ದಾರೆ. ಆಗ ದೇವ್ರು ನಮ್ಮ ಕೈಗಳನ್ನ ವೃದ್ಧಿ ಮಾಡಕ್ಕೆ, ಆಶೀರ್ವಾದ ಮಾಡಕ್ಕೆ ಆಯುಧವಾಗಿದ್ದಾರೆ. ಆಗ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಸಮ್ ಕೈಂಡ್ ಆಫ್ ಸೀಡ್ ಫ್ರಮ್ ಯರ್ ಹ್ಯಾಂಡ್. ನಿಮ್ಮ ಕೈಗಳಿಂದ ಆ ಬೀಜವನ್ನು ಎದುರು ನೋಡ್ತಾರೆ. ಬರಗಾಲದಲ್ಲಿ ಇದ್ದಂಥ ತಾಯಿ ಎಲ್ಲ ಸತ್ತು ಹೋಗ್ತಾ ಇದ್ದಾರೆ. ಆದರೆ ಬರಗಾಲದಲ್ಲಿ ದೇವರ ತಾಯಿಯಿಂದ ಒಂದು ರೊಟ್ಟಿ ತಗೊಂಬ ಅಂತ ಹೇಳ್ತಾರೆ. ಆ ರೊಟ್ಟಿ ತಂದು ಆ ಪ್ರವಾದಿ ಕೈಗಳಿಗೆ ಕೊಡ್ತಾಳೆ. ಪ್ರವಾದಿ ಕೈಯಲ್ಲಿ ಕೊಟ್ಟಿದ ತಕ್ಷಣ ದೇವ್ರ ವಾಕ್ಯ ಹೇಳುತ್ತೆ, ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ, ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗೋದಿಲ್ಲ, ಮೋಗೆಯಲ್ಲಿ ಎಣ್ಣೆ ಕೊರತೆ ಆಗೋದಿಲ್ಲ. Thus says the Lord of the host. Thus says the Lord of the host. The barrel of the flour shall not be wasted, nor the jar of the oil be empty, until the day Lord sends the rain on the face of this earth. ಪ್ರವಾದಿ ಹೇಳ್ಬಿಟ್ಟ. ನೋಡಿದ್ರೆ ಬೀಜ ಬಂದ್ಮೇಲೆ ಬ್ಲೆಸ್ಸಿಂಗ್ ರಿಲೀಸ್ ಆಗುತ್ತೆ. ಅಂಟಿಲ್ ದ ಸೀಡ್ ಕಮ್ಸ್ ಟು ದ ಹ್ಯಾಂಡ್ ಆಫ್ ಗಾಡ್, ದ ಬ್ಲೆಸ್ಸಿಂಗ್ ಕೆನಾಟ್ ಬಿ ರಿಲೀಸ್. ನನ್ನ ಪ್ರಿಯ ಮಕ್ಕಳು, ಅದಕ್ಕೆ ಏಸಪ್ಪ ಹೇಳ್ತಾರೆ, ಕೊಡಿರಿ, ಆಗ ನಿಮಗೆ ಕೊಡಲ್ಪಡತ್ತೆ. ನಿನ್ನೆ ಒಂದು ತಾಯಿ ಬಂದಿದ್ದಾರೆ ಬೀದರಿಂದ, ಮನೆಯೇ ಇಲ್ಲ, ಕಷ್ಟ, ಕಣ್ಣೀರಲ್ಲಿದ್ದಾರೆ. ನನ್ನ ಕೈಲಿದ್ದ ವಾಚ್ ಬಿಚ್ಚಿ ಅವ್ರ ಮಗಳಿಗೆ ನಾನು ಕೊಟ್ಟೆ. ಹೋಗು ಮಗಳೇ, ನಿನ್ನ ಮನೆಯೊಳಗೆ ದೇವರ ಆಶೀರ್ವಾದ ಬರುತ್ತೆ. ಈ ಪ್ರವಾದಿ ವಾಚ್ ನಿನ್ನ ಕೈಲಿ ಬರ್ತಾ ಇದೆ, ಪ್ರವಾದಿ ಮೇಲಿದ್ದ ಅಭಿಷೇಕ ನಿನ್ನ ಮನೆ ಮೇಲೆ ಬರುತ್ತೆ, ಹೋಗಮ್ಮ. ಆ ಅಮ್ಮ ಹೇಳಿದ್ರು, ಅಪ್ಪ ನಮ್ಮ ಮನೆನೇ ಕಟ್ಟಕ್ಕಾಗಿಲ್ಲ, ಹೆದರಬೇಡಿ, ಆ ಮನೆ ದೇವ್ರು ಕಟ್ಟಿ ಕೊಡ್ತಾರೆ. ನಿನ್ನೆ ಇಲ್ಲಿ ಬಂದಿದ್ದಾರೆ, ಬಂದು 20,000 ಕಾಣಿಕೆಯನ್ನು ಕೊಟ್ಟು ಅವ್ರ ಮನೆ ತೋರಿಸ್ತಾರೆ. 3 ಫ್ಲೋರ್ ರೀ, 3 ಫ್ಲೋರ್ ಕಟ್ಟಿರೋ ಮನೆನ ಬೇರೆಯವ್ರಿಗೆ ಅದ್ಭುತವಾಗಿ ಆದೇಶಿಕೊಟ್ಟಿದ್ದಾರೆ. ಇವತ್ತು ಆ ಸಾಕ್ಷಿ ಕೇಳಿ ನೋಡಿ. ಆ ತಾಯಿ ಏನು ಹೇಳ್ತಾ ಇದ್ದಾಳೆ ಕೇಳಿ. ಇವತ್ತು ಸ್ವಲ್ಪ ಹೊತ್ತು ಆ ಸಾಕ್ಷಿ ಕೇಳಬೇಕಾದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಏನು ಇಲ್ದಿರೋ ಕೈ. ಇವತ್ತು ಅವ್ರ ಮಗಳು ಡಾಕ್ಟ್ರಕ್ಕೆ ಹೋಗ್ತಾ ಇದ್ದಾಳೆ, ಒಳ್ಳೆ ಮದುವೆಗೆ ಸಂಬಂಧ ಬರ್ತಾ ಇದೆ. ಯಾಕೆ ಹೇಳ್ತಾನೆ, ದೂರಕ್ಕೂ ಸಮೀಪಕ್ಕೂ ದೇವರು ನಮಗೆ ಹತ್ತಿರವಾಗಿ ಬಂದಿದ್ದಾರೆ. ₹1 ಇದ್ದಿಲ್ಲ ನಾ ಬಂದಿನಾಗ, ಇಲ್ಲಿ ಅಪ್ಪಾಜಿ ಹತ್ರ ಬಂದಿನಾಗ ಮಗಳಿಗೆ ವಾಚ್ ಕಟ್ಟಿದ್ದಾರೆ ಅಪ್ಪಾಜಿ. ಆಮೇಲೆ ನಮ್ಗೆ 15 ಲಕ್ಷ ರೂಪಾಯಿ ಯಾರು ನಮಗೆ ಪರಿಚಯನೇ ಇಲ್ಲ, ಅವರು ₹1 ಬಡ್ಡಿ ಇಲ್ಲದೆ ಕೊಟ್ಟಿದ್ದಾರೆ. ಅಪ್ಪಾಜಿಗೆ ಅಮ್ಮಾಜಿಗೆ ನಾ ತುಂಬಾ ಈ ಕೃತಜ್ಞತೆ ಸಲ್ಲಿಸ್ತೇನೆ. ಮೊನ್ನೆ ಯೂಟ್ಯೂಬ್ ನೋಡ್ತಿದ್ದೇವೆ, 10 ಲಕ್ಷ ರೂಪಾಯಿ ಬೇರೆ ಮೋಸ ಮಾಡಿದ್ದಾರೆ ನಮಗೆ. ನಾ ಹೇಳ್ದೇನೆ ಅಪ್ಪಾಜಿ ಕಂಪಲ್ಸರಿ ಬರ್ತಾವಂತಂದು ಹೇಳತ್ತಾರ. ಅನ್ನದಾನ ಮಾಡಿಸಿ ಬರಮಿ ಹೋಗಮಿ ಅಂತಂದು ಹೇಳಿದ ತಕ್ಷಣ ಮತ್ತೆ ನಾವು ಇಲ್ಲಿಗೆ ಬರೋಕ್ಕೆ ತಯಾರಾಗಿನ ತಕ್ಷಣ ನಮ್ಮ ಮನೆಯಲ್ಲಿ ನೀರಿಲ್ಲ, ಬೋರಲ್ಲಿ ಹಾಕ್ಕೊಡ್ತೇವೆ, ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾವೇ ಕೊಡ್ತೇವೆ ಅಂತಂದು ಹೇಳಿದ್ದಾರೆ. ಗ್ರೇಸ್ ಮಿನಿಸ್ಟ್ರಿಗೆ ಬಂದು ನೋಡಿದ್ರೆ ನಮ್ಗೆ ಯಾವುದು ಕೊರತೆ ಇಲ್ಲ, ಊಟದ ಹಿಡ್ಕೊಂಡು ಬಟ್ಟೆ ಕೊರತೆ ಇಲ್ಲ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊರತೆ ಇಲ್ಲ. ಮಗಳು ಇಂಜಿನಿಯರ್ ಓದ್ಲಿತ್ತಿದ್ದಾಳೆ, 3 ಲಕ್ಷ ರೂಪಾಯಿ ಬೇಕಂತ ತಕ್ಷಣ ದೇವರೇ ನನ್ನಿಂದ ಆಗಲು ಜಡಿದು ಅಳ್ಳಾಡಿಸಿ ವರ್ಷಸ್ ಹಾಗೆ ಎಲ್ಲ ಹಣಕಾಸು ಎಲ್ಲ ನನ್ನ ಮಗಳಿಗೆ ಫ್ರೀ ಬರುತ್ತದೆ ಅಂತ ಹೇಳಿದ ತಕ್ಷಣ ನನ್ನ ಮಗಳಿಗೆ ಗೌರ್ಮೆಂಟ್ ಸೀಟ್ ಹತ್ತಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನೊಬ್ಬ ಗೌರ್ಮೆಂಟ್ ಜಾಬಲ್ಲಿ ಇದ್ದಾವ, ಬಟ್ ನನ್ನ ಹತ್ರ ದುಡ್ಡೇ ಇರ್ತಿದ್ದಿಲ್ಲ, ₹1 ಇರ್ತಿದ್ದಿಲ್ಲ. ನಾ ಫಸ್ಟ್ ಪಗಾರ ಬಂದಾಗ ಸಾಲದವರೇ ಬರ್ತೀವಿ ಮನೆಗೆ. ಫಸ್ಟ್ ಪಗಾರ ಸಾಲನೇ ಐತಿತ್ತು ನಮಗೆಲ್ಲ. ಆ ಸಾಲ ಈ ಸಾಲ ಕೊಡೋದ್ರೆ ನಮ್ಮ ಉಳ್ಳಕ್ಕೆ ಸಿಗ್ತಿಲ್ಲ. ಬಡತನದ ನಮ್ಮ ಕಷ್ಟ ದುಗ್ಧ ಭಾಳಷ್ಟು ಇತ್ತು ನಮಗೆಲ್ಲ. ಇವರೆಲ್ಲ ಯೂಟ್ಯೂಬ್ ನೋಡ್ತೇವ್ರಿ, ಇವರೆಲ್ಲ ಇಲ್ಲ ಅಪ್ಪಾಜಿ ಬಲ್ಗೆ ಹೋಗಾರಿ, ಅಪ್ಪಾಜಿ ಬಲ್ಗೆ ಈ ಮಂತ್ ಹೋಗಾರಿ, ಮುಂದಿನ ಮಂತ್ ಹೋಗಾರಿ, ಆ ಮಟ್ಟಿಗೆ ನಮ್ಮಲ್ಲಿ ದುಡ್ಡೇ ಇರ್ತಿಲ್ಲ. ಸಾಲ ಮಾಡಿ ಹೆಂಗಾರ ಮಾಡಿ ಇವ್ರು ನಮ್ಗೆ ಕರ್ಕೊಂಬಂದಿರು. ಇವರು ಫಸ್ಟ್ ನಾಗರಬಾವಿಗೆ ನಡಿ ಹೋಗಮ್ಮ ಅಂದ. ನನ್ನ ಹತ್ರ ದುಡ್ಡೇ ಇರ್ತಿಲ್ಲ. ನಾನು ಫಸ್ಟ್ ಬಾರ್ ಬೆಂಗ್ಳೂರಿಗೆ ಬಂದಿದ್ದೆ ಅವಾಗ. ನಾ ಬೆಂಗ್ಳೂರು ನೋಡೇ ಇಲ್ಲ ಅವಾಗ. ಫಸ್ಟ್ ಬಾರಿ ದುಡ್ಡು ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದು ಹೋದೆವು. ಅಲ್ಲ ಅಪ್ಪಾಜಿ ಬಲ್ಲಿ ಬಂದೆವು. ಅವಾಗ ಹಿಡಿದಾರ ನಮ್ಮ ಅಪ್ಪಾಜಿ ಅಂದರು, ಪ್ರೇಯರ್ ಮಾಡಿದ್ರು, ಅದು ಮಾಡಿದ್ರು ಎಲ್ಲ ಮಾಡಿದೆವು. ಈಗ ನನಗೆ ದೇವರು ಏನೂ ಕಡಿಮೆ ಇಕ್ಕಿಲ್ಲ, ಎಲ್ಲ ಮಾತಿಲ್ಲಿ ದೇವ್ರು ಇನ್ನಸ್ಥಾನ ಮ್ಯಾಲೆ ಕೂಡ್ಸಾನ. ಈಗ ನಾನು ನಮ್ಮ ಮುಂಜಾನೆ ಹೇಳ್ತಿಗೆ ಸಾಲದವ್ರ ಮನೆಗೆ ಬರ್ತೀವ್ರು. ಈಗ ನನಗೆ ಅಂಥ ದೇವ್ರ ಮಿಸ್ತಾನ ಯಾಕಂದ್ರೆ ನಾನು ಒಂದು 10 ಮಂದಿಗೆ ಸಾಲ ಕೊಟ್ಟೀನಿ. ನಾನು ಮುಂಜಾನೆ ಆ ಮನೆ ಬೋಲ್ ನಿದ್ರಲತ್ತೀನಿ, ನಮಗೆ ಸಾಲ ಕೊಟ್ರು ಅಂತ. ಕೊಟ್ಟೇನಿ ದುಡ್ಡು. ನಾನೇನು ಜಾಸ್ತಿ ಮಾತು ಹೇಳಕ್ಕೆ ಬರಲ್ಲ ಅದಕ್ಕೆ. ಅಲ್ಲೇ ಚಲೋ ಮನೆ ಕಟ್ಟಿದ್ರಿ ನೀವು. ಈ ಸ್ಕ್ರೀನ್ ಮೇಲೆ ನೋಡ್ರಿ ಅಲ್ಲ ಮನೆ, ಅದು ನಮ್ಮ ಮನೆಯೇ. ಸ್ಕ್ರೀನ್ ಮೇಲೆ ಅಪ್ಪಾಜಿ ತೋರಿಸ್ದಾರಲ್ಲ ಅದು
ಬಂದಿನಾಗೆ ಆವಾಗ ವಾಚ್ ಕಟ್ಟಿದ್ದು ನಾ ಹಳೆ ಮನೆ ಇದೆ ಅಂತಂದು ಹೇಳಿದ ತಕ್ಷಣ ನಿಮಗೆ ಹೊಸ ಮನೆ ಕೊಡ್ತಿದ್ದಾರೆ ದೇವ್ರು ಅಂತಂದು ಹೇಳಿದ ತಕ್ಷಣ ಅಂದೆ ಓ ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ ನೀವು ನಡ್ರಿ ಎಲ್ಲ ಅಳಗ ಬಳಗ ಎಲ್ಲ ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿದ ತಕ್ಷಣ ನನಗೆಲ್ಲ ಆಗಿದೆ ಅಂತ. ಈಗಲೂ 15,000 ರೂಪಾಯಿ ಬರೋ ಟೈಮಿಗೆ ಹೇಳಿದೆ ಅನ್ನದಾನ ಮಾಡಿಸ್ತೆ ದೇವ್ರೆ, ನಾನು ನನ್ನ ಮನೆಯಲ್ಲಿ ನೀರೇ ಇಲ್ಲ ಅಂತಂದು ಹೇಳಿದೆ. ನಾವು ಬರೋ ಟೈಮಿಗೆ ಹೇಳಿದ್ರು ಒಬ್ಬರು ಬ್ರದರು ನಿಮಗೆ ಬೋರಲ್ ಹಾಕ್ಲಿಕ್ಕೆ ನಾ ಎಷ್ಟು ದುಡ್ಡು ಹತ್ತದ ಅಷ್ಟು ದುಡ್ಡು ನಾನೇ ಕೊಡ್ತೇನೆ ಖರ್ಚು ಅಂತ ಹೇಳಿದೆ. ಈ ಗ್ರೇಸ್ ಮಿನಿಸ್ಟ್ರಿ ಬಂದಿನವ್ರು ಯಾರು ಕೈಲಿಂದ ಖಾಲಿ ಹೋಗೋದಿಲ್ಲ, ಬರೇ ಕೈಲಿ ತುಂಬಿ ಕೈಲಿ ಹೋಗ್ತಾರೆ. ನನಗೆ ತುಂಬಾ ಖುಷಿ. ನನ್ನ ಅಪ್ಪ ಇಲ್ಲ ಅಂತಂದು ಹೇಳಿದೆ ನಾನು. ನನಗೆ ಅಪ್ಪ ತಂದೆ ತಾಯಿಗಿಂತ ಹೆಚ್ಚಿಗೆ ಸಿಕ್ಕಿದ್ದಾರೆ. ನಂಗೆ ನೋಡಿದ ತಕ್ಷಣ ಅವ್ರಿಗೆ ಖುಷಿ. ನಾ ಅಪ್ಪಾಜಿಗೆ ನಾನು ಕುಣಿಯೋದು ನೋಡಿದ್ರೆ ನನ್ನ ಕಣ್ಣು ಮುಚ್ಚೋದಿಲ್ಲ. ನಾನು ತೋಲ್ ಅವ್ರಿಗೆ ನೋಡಿದ್ರೆ ದೃಷ್ಟಿ ಆಗ್ತದೇನೋ ಅಂತ ನನ್ನ ಜೀವ ಅಂತದೆ. He is not so far. He is a God of near. ದೂರಕ್ಕೂ ದೇವರ ಸಮೀಪಕ್ಕೆ ಬಂದಿದ್ದಾರೆ. ಆಗ ದೇವರು ಹೇಳ್ತಾರೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಡ್ರಾ ನಿಯರ್ ಟು ಗಾಡ್ ಆ್ಯಂಡ್ ಹಿ ವಿಲ್ ಡ್ರಾ ನಿಯರ್ ಟು ಯು. ನಿಮ್ಮ ಕೈಗಳನ್ನ ಶುಚಿ ಮಾಡಿಕೊಳ್ಳಿ, ನೀತಿವಂತರಾಗಿ. ಸಾಕು ಪೋಕುಗಳನ್ನ ಇಟ್ಕೊಂಡು ಗಾಸಿಪ್ ಮಾಡಿಕೊಂಡು ಸಮಯ ಕಳಿಬೇಡಿ. ಹೋದ 5 ತಿಂಗಳು ಕಳೆದು ಬಿಟ್ಟಿದ್ದೀರಾ. ಅದು ಈ ತಿಂಗಳು ದೇವ್ರು ಹೇಳ್ತಾ ನನಗೆ, ಲೆಟ್ ಮೈ ಪೀಪಲ್ ವಾಕ್ ಅಲಾಂಗ್ ವಿತ್ ಮಿ. ನನ್ನ ಜೊತೆ ನಡೀಲಿ, ನಾನು ಅವ್ರ ಮನೆಯೊಳಗೆ ನಡೀತೇನೆ, ನಾನು ಅವರ ದೇವರಾಗಿರ್ತೇನೆ, ನಾನು ಅವರ ಮಧ್ಯದಲ್ಲಿ ತಿರುಗಾಡುತ್ತಾ ಅವರ ದೇವರಾಗಿರ್ತೇನೆ. ಮೀನಾಕ್ಷಿ ಅನ್ನೋ ತಾಯಿ ಒಬ್ಬರು ಇಸ್ರಾಯೇಲಿಂದ ವಾಕ್ಯ ಕೇಳ್ತಾ ಇದ್ದೀರಾ. ಮೈ ಡಾಟರ್, ಗಾಡ್ ಹ್ಯಾಸ್ ಹರ್ಡ್ ಯುವರ್ ಪ್ರೇಯರ್. ನಿನ್ನ ಕಣ್ಣೀರು ಒರೆಸಲ್ಪಡುತ್ತೆ. ಕುಟುಂಬಕ್ಕೋಸ್ಕರ ಲಕ್ಷ 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 ನಿನ್ನ ತಂಗಿದರಿಗೋಸ್ಕರ ಕುಟುಂಬಕ್ಕೋಸ್ಕರ ನೀ ಕಷ್ಟಪಟ್ಟು ದುಡ್ದಿದ್ಯಾ. ದುಡ್ದಂತ ದುಡಿಮೆ ಎಲ್ಲ ನಿನ್ನ ಮನೆಗೆ ಹಾಕಿದ್ಯಾ ಮಗಳೇ. ನಿನ್ನ ಕಣ್ಣೀರಿಂದ ಇದೆಯಾ. ಸಹನ ದುಃಖದಲ್ಲಿದ್ದೀರಾ, ನೀವು ವಾಕ್ಯ ಕೇಳ್ಕೊಳ್ತಿದ್ದೀರಾ. ಇವತ್ತು ನಿಮ್ಮ ಮನೆಯನ್ನು ದೇವರ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ರೋಹಿಣಿಯವರೇ, ನಿಮ್ಮ ಕಣ್ಣೀರು ದೇವರು ಒರೆಸಕ್ಕೆ ಹೋಗ್ತಾರೆ. ನಿಮ್ಮ ದುಃಖದ ದಿನಗಳು ಕಡೆಗಾಡುತ್ತೆ. ಗೌರಮ್ಮ ಅವರೇ, ನಿಮ್ಮ ಕಣ್ಣೀರು ಕೊನೆಗಾಡುತ್ತೆ. ಇವತ್ತು ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ರಾಜು ಅವರೇ, ಇವತ್ತು ನೀವು ಕೈಗಳಲ್ಲಿ ಯಾವುದೋ ಕೋರ್ಟ್ ಕೇಸ್ ಇಟ್ಕೊಂಡು ಅಯ್ಯೋ ಈ ಮನೆ ಬಿಟ್ಟು ಹೇಗೆ ನಾವು ಹೊರಗಡೆ ಬರಲಿ, ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳಿ ದುಃಖ ಪಡ್ತಾ ಇದ್ದೀರಾ. ಇವತ್ತು ನಿಮ್ಮ ಮನೆಯೊಳಗೆ ರಾಜು ಅವರೇ ಅಪ್ಪ ನಡೆದಾಡ್ತಾರೆ. ಅವ್ರು ನಡಬೇಕಾದ್ರೆ ಆ ನಡೆಯುವ ಆ ಆಶೀರ್ವಾದ ಇವತ್ತು ನಿಮ್ಮ ಮನೆಯೊಳಗೆ, ಒಬ್ಬೊಬ್ಬರ ಮನೆಯೊಳಗೆ ದೇವರು ಆಶೀರ್ವಾದವನ್ನು ತೆಗೆದುಕೊಂಡು ಬಂದ್ಬಿಡ್ತಾರೆ. ಎಲ್ಲ ಮನೆಗಳ ಆಶೀರ್ವಾದ ಈ ಜೂನ್ ತಿಂಗಳಲ್ಲಿ ಮಕ್ಕಳಿಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದಕ್ಕಾಗಲಿ ಕೊರತೆ ಇರೋದೇ ಇಲ್ಲ. ಯಾಕಂದ್ರೆ ದೇವರೇ ನಿಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಮನೆಯೊಳಗೆ ಅವ್ರು ಕೂತ್ಕೊಂಡಿದ್ದಾರೆ. ನಾನೇ ಅವರ ಮಧ್ಯದಲ್ಲಿ ತಿರುಗಾಡುತ್ತಾ ಅವರ ದೇವರಾಗಿ ಇರ್ತೀರಿ ಅಂತ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಆಮೆನ್. ದೇವರು ಈ ದಿನ ಮೊದಲು ನಿಮ್ಮ ಮಧ್ಯದಲ್ಲಿ ತಿರುಗಾಡಕ್ಕೆ ಹೋಗ್ತಾರೆ. ಇನ್ನು ಯಾವ ಫೈನಾನ್ಸ್ಗಳು ಕಮ್ಮಿ ಇರಲ್ಲ, ಹಣಕಾಸುಗಳು ಕಮ್ಮಿ ಇರಲ್ಲ, ಊಟದ ವಿಷಯಗಳಲ್ಲಿ ಕಮ್ಮಿ ಇರಲ್ಲ, ವಸ್ತುಗಳ ವಿಷಯದಲ್ಲಿ, ಬಟ್ಟೆಗಳ ವಿಷಯದಲ್ಲಿ ನಿಮಗೆ ಕಮ್ಮಿ ಇರಲ್ಲ. ಅಪ್ಪನೇ ನಿಮ್ಮ ಜೊತೆ ಬಂದು ನಿಮ್ಮನ್ನು ಅವರ ಆಶೀರ್ವಾದ ಮಾಡ್ತಾರೆ. ಆಗ ಇವತ್ತಿನಿಂದ ನಾವು ದೇವರಿಗೆ ಸಮರ್ಪಣೆ ಮಾಡೋಣ. ಈ ಜೂನ್ ತಿಂಗಳಲ್ಲಿ ನೀವು ಒಪ್ಪಿಕೊಂಡು ವಿಧಿಯರಾಗೋದಾದರೆ ಈ ದೇಶದ ಎಲ್ಲ ಸತ್ಫಲನ ಅನುಭವಿಸ್ತಾರೆ. ಆಗ ನಮಗೆ ಅದಕ್ಕೆ ಬೇಕಾಗಿರೋದು ಒಬೀಡಿಯನ್ಸ್. ವಿಧೇಯತೆ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಒಡಂಬಡಿಕೆ. ಒಡಂಬಡಿಕೆಗಳಿಗೆ ಬಂದ ತಕ್ಷಣ ಎಲ್ಲ ಕೈಗೊಂಡು ನಡೆದಿದ್ದ ತಕ್ಷಣ ದೇವರು ವಾಕ್ಯ ಹೇಳುತ್ತೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅವಸರ ಉಳ್ಳವರಾಗಿದ್ದಾರೆ. ದ ಲಾರ್ಡ್ ಈಸ್ ಹೇಸನ್ ಟು ಬ್ಲೆಸ್ ಯು ಮೈ ಸನ್ ಅಂಡ್ ಡಾಟರ್. ಆ ಒಂದು ತುಂಡು ರೊಟ್ಟಿ ಕೊಟ್ಟಾಗ ಮಗಳೇ 3.5 ವರ್ಷಗಳ ಕಾಲ ಅವ್ರ ಮನೇಲಿ ರೊಟ್ಟಿ ಕಮ್ಮಿ ಆಗಲಿಲ್ಲ. ಇವತ್ತು ಈ ಜೂನ್ ತಿಂಗಳಲ್ಲಿ ನಿನ್ನ ಮನೇಲಿ ರೊಟ್ಟಿ ಕಮ್ಮಿ ಆಗಲ್ಲ, ಎಣ್ಣೆ ಕಮ್ಮಿ ಆಗಲ್ಲ, ಯಾವುದೇ ವಸ್ತುಗಳು ಕಮ್ಮಿ ಆಗಲ್ಲ, ಆರೋಗ್ಯ ಕಮ್ಮಿ ಆಗಲ್ಲ, ನೆಮ್ಮದಿ ಕಮ್ಮಿ ಆಗಲ್ಲ, ಯಾವುದೇ ವಿಧವಾದ ಆಶೀರ್ವಾದಗಳು ಕಮ್ಮಿ ಆಗೋದೇ ಇಲ್ಲ. ಒಪ್ಪಿಸ್ಕೊಡ್ರಲ್ವಾ? ಬನ್ನಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಈ ಜೂನ್ ತಿಂಗಳ ಆಶೀರ್ವಾದ ಪಡ್ಕೊಂಡು ಕರ್ತನ ನಾಮನ್ನ ಘನಪಡಿಸೋಣ. ಇದೇ ವಾರದ ಭಾನುವಾರದಲ್ಲಿ ಬೆಂಗಳೂರು ಸಭೆಯಲ್ಲಿ ಸಿಗ್ತೇನೆ. ದಯಮಾಡಿ ಬನ್ನಿ, ಕುಟುಂಬ ಸಮೇತರಾಗಿ ಅಲ್ಲಿ ಬಂದು. ಶನಿವಾರ ಮೊದಲನೇ ಆರಾಧನೆ, ಭಾನುವಾರ 2ನೇ ಆರಾಧನೆ ನಡೆಯುತ್ತೆ. 2 ಆರಾಧನೆಗಳಲ್ಲಿ ಕೂಡ ಜನ ತುಂಬಿಕೊಂಡು ಬರ್ತಾರೆ. ಈ ಸಭೆಯಲ್ಲಿ ಬರಬೇಕಾದ್ರೆ ಬಂದ ಒಂದೊಂದು ಮಕ್ಕಳು ಕೂಡ ಬೆರಿಗೈಲಿ ಯಾರೂ ಹೋಗಿಲ್ಲ. ಬಂದು ಕೆಲವೇ ವಾರದಲ್ಲಿ ಕೋರ್ಟ್ ಕೇಸ್ಗಳು ಸೆಟ್ಲ್ ಆಗ್ತಾ ಇದೆ, ಕೆಲವೇ ದಿನದಲ್ಲಿ ಸಂಬಂಧಗಳು ಕೂಡಿ ಬರ್ತಾ ಇದೆ. ಕಾರಣ ಯಾಕೆ ಗೊತ್ತಾ?
ದೇವರು ಅವನ ಆಶೀರ್ವಾದ ಮಾಡೋಕ್ಕೆ ಅವಸರ ಉಳ್ಳವನಾಗಿದ್ದಾರೆ. ಅವರು ಕೂಡ ಬೀಜ ಬಿತ್ತದಲ್ಲಿ ಅವಸರ ಉಳ್ಳವರಾಗಿದೆ. ಆಗ ಈ ಸ್ಕ್ಯಾನರ್ ಕೋಡ್ ಇದೆ ಕೆಳಗಡೆ, ಈ ಸ್ಕ್ಯಾನರ್ ಕೋಡ್ಗಳಿಗೆ ನಿಮ್ಮ ಡೊನೇಷನ್ಗಳಾಗಲಿ, ನಿಮ್ಮ ಕಾಣಿಕೆಗಳಾಗಲಿ ಇದಕ್ಕೆ ನೀವು ಕಳಿಸ್ಕೊಡ್ಬೋದು. ಕರ್ತ ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ. ಜೂನ್ ತಿಂಗಳಲ್ಲಿ ಅಪ್ಪ ಹೊಸದಾಗಿ ಕಾಲಿಟ್ಟಿರುವಂಥ ಎಲ್ಲ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ಮೆಂಬರ್ ಆಗಿರುವಂಥ ಎಲ್ಲ ಸಭಾ ಮಕ್ಕಳಿಗೂ ಅಪ್ಪ, ಕರ್ನಾಟಕದ ವಿವಿಧ ಸಭೆಗಳಲ್ಲಿ ನಿಮ್ಮನ್ನು ಆರಾಧಿಸುವಂಥ ಎಲ್ಲ ದೇವ ಮಕ್ಕಳಿಗೂ ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾನಪ್ಪ. ಪ್ರತಿಯೊಬ್ಬರನ್ನು ಸೇವಕರನ್ನು ಆಶೀರ್ವಾದ ಮಾಡು. ಈ ಜೂನ್ ತಿಂಗಳಲ್ಲಪ್ಪ ನೂತನವಾದ ಅಪ್ಪ ಬಾಗಿಲುಗಳು ತೆರೆಯಲ್ಪಡೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಹೊಸ ಹೊಸ ಸಂಬಂಧಗಳು ಅಪ್ಪ ಕೂಡಿ ಬರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಈ ತಿಂಗಳಲ್ಲಪ್ಪ ನನ್ನೊಂದಿಗೆ ನಡೆಯಿರಿ, ಅನ್ಯೋನ್ಯತೆಯಲ್ಲಿ ಬನ್ನಿರಿ. ನೀವು ಒಪ್ಪಿಕೊಂಡು ವಿಧಿಯರಾಗೋದಾದರೆ ನಾನು ನಿಮಗೆ ಈ ದೇಶದ ಎಲ್ಲ ಸತ್ಫಲಗಳನ್ನು ಅನುಭವಿಸೋದಕ್ಕೆ ನಿಮಗೆ ಸಹಾಯ ಕೊಡ್ತೇನೆ ಅಂತ ಹೇಳಿದೆಯಲ್ಲಪ್ಪ. ಇವತ್ತು ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ. ಇವತ್ತು ಅವ್ರ ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನ ಆಶೀರ್ವಾದ ಮಾಡಪ್ಪ. ಹೊರದೇಶಗಳಿಗೆ ಹೋಗುವಂಥ ಮಕ್ಕಳಿಗೆ ವಿಸಾಗಳು ಬರಲಿ ಸ್ವಾಮಿ. ಹೊರದೇಶದಿಂದ ವಾಪಸ್ ಬರೋದಕ್ಕೆ ಕೆಲವರಿಗೆ ಮೆಡಿಕಲ್ ರಿಪೋರ್ಟ್ಗಳು ಆಗ್ತಾ ಇಲ್ಲಪ್ಪ, ಆ ರಿಪೋರ್ಟ್ಗಳು ಅವರಿಗೆ ಸಕ್ಸಸ್ ಆಗ್ಲಪ್ಪ. ಹೊರದೇಶದಲ್ಲಿರೋರು ಇನ್ನು ಕೆಲವರಪ್ಪ ಆಸ್ಟ್ರೇಲಿಯಾಗೆ, ಅಪ್ಪ ಡೆನ್ಮಾರ್ಕ್ಗೆ, ಅಪ್ಪ ತಂದೆ ಸ್ವೀಡನ್ಗೆ, ಅಪ್ಪ ಅಮೇರಿಕಾಗೆ ಮೈಗ್ರೇಟ್ ಆಗೋದಕ್ಕಾಗಿ ಹೋಗ್ತಾ ಇದ್ದಾರೆ. ಆದರೆ ಅವರ ಡಾಕ್ಯುಮೆಂಟೇಶನ್ಗಳಲ್ಲಿ ಪ್ರಾಬ್ಲಮ್ಗಳಾಗ್ತಾ ಇದೆಯಪ್ಪ. ಆ ಡಾಕ್ಯುಮೆಂಟೇಶನ್ ಬ್ಲೆಸ್ ಮಾಡಪ್ಪ. ಇವತ್ತು ಮುಂಬೈಯಿಂದ ಹಲವಾರು ಮಕ್ಕಳಪ್ಪ ಈ ವಾಕ್ಯನ ಕೇಳ್ತಾ ಇದ್ದಾರೆ. ಲಾರ್ಡ್, ಐ ಪ್ರೇ ದಟ್ ಲೆಟ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಮೇ ಗೋ ಅಂಡ್ ಟಚ್ ದೆಮ್ ಅಂಡ್ ಮಿನಿಸ್ಟರ್ ದೆಮ್. ಇವತ್ತು ಆ ಮಕ್ಕಳನ್ನು ಬ್ಲೆಸ್ ಮಾಡಪ್ಪ. ಮುಂಬೈ ಪಟ್ಟಣದಿಂದ ಕಾರ್ಯಕ್ರಮ ಕೇಳತಕ್ಕ ಪ್ರತಿಯೊಂದು ತಾಯಿ ತಂದೆನ ಆಶೀರ್ವಾದ ಮಾಡಪ್ಪ. ಇವತ್ತು ವಿಶೇಷವಾಗಿ ಹೊಸದಾಗಿ ನರ್ಸಿಂಗ್ಗಳಿಗೆ ಹೋಗುವಂತ ಅಪ್ಪ ಸಹೋದರಿಗಳನ್ನ ಆಶೀರ್ವಾದ ಮಾಡಪ್ಪ. ಹೊಸದಾಗಿ ಅಪ್ಪ ಇಂಟರ್ವ್ಯೂಗಳಿಗೆ ಹೋಗುವಂತ ಮಕ್ಕಳಿಗೆ ಆಶೀರ್ವಾದ ಮಾಡಪ್ಪ. ಅಪ್ಪ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅಡ್ಮಿಷನ್ಗಳು ಆಗಬೇಕು, ಡೊನೇಷನ್ಗಳು ಕಟ್ಟಬೇಕು, ದುಡ್ಡುಗಳಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ. ಇವತ್ತು ದುಡ್ಡುಗಳು ಬರಲಿ ಸ್ವಾಮಿ, ಅವರಿಗೆ ಅಭಿವೃದ್ಧಿಗಳು ಉಂಟಾಗಲಿ ಸ್ವಾಮಿ. ಏಸು ನಾಮದಲ್ಲಪ್ಪ ಇನ್ನೂ ದುಡ್ಡುಗಳು ಮಿಗುವಾಗಿ ಅವರಿಗೆ ಮಾಡು ಸ್ವಾಮಿ. ಇವತ್ತಪ್ಪ ಬೆಸ್ಟ್ ಕಂಟ್ರೋಲ್ಗಳನ್ನ ಅಪ್ಪ ನಡೆಸತಕ್ಕಂಥ ಅಪ್ಪ ತಂದೆ ವ್ಯಾಪಾರಿಗಳ ಬಿಸ್ನೆಸ್ ಮೆನ್ಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಪ್ಪ. ಅವರ ಬೆಸ್ಟ್ ಕಂಟ್ರೋಲ್ಗಳ ಮೇಲೆ ಬ್ಲೆಸ್ಸಿಂಗ್ ಮಾಡು. ಹೋಲ್ಡ್ ಆಗಿರತಕ್ಕ ಎಲ್ಲ ಅಮೌಂಟ್ಗಳು ಬಿಡುಗಡೆ ಆಗಲಿ. ಏಸು ನಾಮದಲ್ಲಿ ಬಿಡುಗಡೆ ಆಗಲ್ಲಪ್ಪ. ಅಪ್ಪ ಲಕ್ಷಗಟ್ಟಲೆ ದುಡ್ಡುಗಳು ಬರಬೇಕಾಗಿದೆ. ಯಾವ ಅಪ್ಪ ಕಂಪನಿಗಳು ದುಡ್ಡು ಕೊಡದೆ ಮುಚ್ಚಿಟ್ಟಿದ್ದಾರೆ, ತಾವಾಗೆ ಕಾಲ್ಗಳು ಏಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನಪ್ಪ. ಅದ್ಭುತಗಳಾಗಲಿ. ವ್ಯಾಪಾರಿಗಳು ಅಪ್ಪ, ಅಂಗಡಿ ವ್ಯಾಪಾರಿಗಳು, ಹೋಟೆಲ್ ವ್ಯಾಪಾರಿಗಳು ಅಪ್ಪ ತಂದೆ ಅಪ್ಪ ನಡೆಸತಕ್ಕಂಥ ಪ್ರತಿಯೊಂದು ಅಪ್ಪ ಮೆಕ್ಯಾನಿಕಲ್ ಅಪ್ಪ ಗ್ಯಾರೇಜ್ ಶಾಪ್ಗಳು, ಆಟೋಮೊಬೈಲ್ ಸೆಂಟರ್ಗಳು ಎಲ್ಲವನ್ನು ಆಶೀರ್ವಾದ ಮಾಡಪ್ಪ. ರನ್ ಮಾಡತಕ್ಕಂಥ ಟ್ಯಾಕ್ಸಿ, ಆಟೋ ರಿಕ್ಷಾ, ಪ್ರತಿಯೊಂದು ಅಪ್ಪ ತಂದೆ ವ್ಯಾಪಾರಗಳ ಆಶೀರ್ವಾದ ಮಾಡಪ್ಪ. ಇವತ್ತಿ ನಮ್ಮ ಸೇವೆಗಾಗಿ ಎಷ್ಟೋ ಜನ ಸಾಥ್ ಕೊಟ್ಟಿದ್ದಾರೆ, ಎಷ್ಟೋ ಜನ ಸಹಾಯ ಮಾಡಿದ್ದಾರಪ್ಪ. ಆ ಕುಟುಂಬಗಳ ಮೇಲೆ ಈ ತಿಂಗಳಲ್ಲಿ ಅಪ್ಪ ಹೋದ ತಿಂಗಳಲ್ಲಿ ಯಾರ ದಶಮ ಭಾಗಗಳು ಕೊಟ್ಟಿದ್ದಾರೆ, ಆ 1800 ಬೀಜಗಳಿಗೆ ಅಪ್ಪ ಯಾರೆಲ್ಲ ಬಿತ್ತಿದ್ದಾರೆ, ಆ ಮನೆಗಳ ಮೇಲೆ ಆಶೀರ್ವಾದ ಬರಲಿ ಏಸು ನಾಮದಲ್ಲಪ್ಪ. ಅವರುಗಳಿಗೆ ಆಕಾಶ ದ್ವಾರಗಳ ತೆರೆದು ಈ ಜೂನ್ ತಿಂಗಳು ಅಪ್ಪ ನಮ್ಗೆ ಇಷ್ಟು ದೊಡ್ಡ ಆಶೀರ್ವಾದ ಸಿಕ್ತಂತೇಳಿ ಜನ ತಾವಾಗೆ ಬಂದು ಸಾಕ್ಷಿ ಕೊಡೋದಕ್ಕೆ ಸಹಾಯ ಮಾಡು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅನೇಕರಿಗೆ ವಿಲ್ ಪೇಪರ್ಗಳು ರೆಡಿ ಆಗ್ತಾ ಇದೆ. ಅನೇಕರುಗಳಿಗೆ ಕೋರ್ಟ್ ಕೇಸ್ಗಳಲ್ಲಿರುವಂಥ ಪೇಪರ್ಗಳು ಏಸು ನಾಮದಲ್ಲಿ ಜಡ್ಜಿಂದಲೇ ಕ್ಯಾನ್ಸಲೇಷನ್ ಆಗಿ ನಿಮ್ಮ ಪರವಾಗಿ ಕೇಸ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ಮಕ್ಕಳಿಗೆ ಲಾಯರ್ಗಳು ಮೋಸ ಮಾಡ್ತಿದ್ದಾರೆ ಅಂತೇಳಿ ದುಃಖ ಪಡ್ತಾ ಇದ್ದೀರಾ. ನಿಮಗೆ ಹೊಸ ಒಳ್ಳೆ ಲಾಯರ್ಗಳು ಸಿಗ್ತಾರೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಅನೇಕರುಗಳಿಗೆ ಮನೆ ಬ್ರೋಕರೇಜ್ ಆಗಿರುವಂಥ ಮನೆಗಳಿಗೆ ಮನೆ ಕಟ್ಟುವಂಥ ಸ್ಥಿತಿಯಲ್ಲಿ ನಿಮಗೆ ಮೋಸ ಆಗಿದೆ. ಆದರೆ ಮೋಸದ ಸ್ಥಳದಲ್ಲಿ ನಿಮಗೆ 2ರಷ್ಟಾಗಿ ಒಳ್ಳೆ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರ್ಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವಿನಾಶ್, God's blessing is on you. God is touching you right now. Receive the blessing of God. Brother James, the Lord's blessing is on you. ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ, ಹೊಂದಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ರವಿಕುಮಾರ್, ದೇವರ ಆಶೀರ್ವಾದ ಇವ್ರ ಮೇಲೆ ಬರಲಿ ಸ್ವಾಮಿ. ಬ್ರದರ್ ಪ್ರದೀಪ್, ಯು ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ರೈಟ್ ಫ್ರಮ್ ಇಸ್ರಾಯೇಲ್. ದೇವರು ನಿಮ್ಮ ಎಲ್ಲ ಸಾಲಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇವತ್ತು ಎಲ್ಲ ಬಿಡುಗಡೆ ಹಾಕಿ ಬರ್ತಾ ಇದ್ದಾರೆ. ಬ್ರದರ್ ಜಾನ್, ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ, ನಿಮ್ಮ ಕಣ್ಣೀರು ಒರೆಸ್ತಾ ಇದ್ದಾರೆ. ನಿಮ್ಮ ಶತ್ರುಗಳ ಮುಂದೆ ನಿಮ್ಮ ತಲೆ ಎತ್ತಲ್ಪಡುವ ಹಾಗೆ ಅಪ್ಪ ಕಾರ್ಯ ಮಾಡ್ತಾರೆ. ನಂಜುಂಡಪ್ಪ ಅವರೇ, ಭಯ ಪಡಬೇಡಿ, ನಿಮ್ಮ ಕಣ್ಣುಗಳು ಸ್ವಸ್ಥ ಆಗ್ತಾ ಇದೆ. ಅಪ್ಪ ನಿಮ್ಮ ಮನೆಯೊಳಗೆ ತಾನೇ ನಿಮ್ಮ ಕೈ ಹಿಡ್ಕೊಂಡು ನಿಮ್ಮ
ನಮ್ಮನೆ ತಿಂಗಳೆಲ್ಲ ಅವ್ರು ನಡೆಸೋದಕ್ಕೆ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಬ್ಲೆಸ್ಸಿಂಗ್ ಆಗ್ಲಪ್ಪ ಜ್ಯೋತಿ, ಇವನ್ನ ಬ್ಲೆಸ್ ಮಾಡು. ಮಂಜು, ಇವನ್ನ ಬ್ಲೆಸ್ ಮಾಡಪ್ಪ. ಪ್ರವೀಣ, ದೇವರ ಮಗಳ ಮೇಲೆ ಬ್ಲೆಸ್ಸಿಂಗ್ ಉಂಟಾಗಲಿ ಸ್ವಾಮಿ. ಜಯಣ್ಣ, ದೇವರ ಆಶೀರ್ವಾದ ಇವರ ಮನೆ ಮೇಲೆ ಉಂಟಾಗೋದಕ್ಕೆ ಕೃಪೆ ಕೊಡಿ. ಬ್ರದರ್ ವಿವೇಕ್ ಅವರೇ, ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ. ಭಯಪಟ್ಟು ಕರ್ತನ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಿದ್ದೀರಾ. ಆಶೀರ್ವಾದ ಮಾಡು. ಇವತ್ತು ನಮ್ಮ ಮಿನಿಸ್ಟ್ರಿಗೋಸ್ಕರ ಯಾರೆಲ್ಲ ಧನಸಹಾಯಗಳು, ಡೊನೇಷನ್ಗಳು, ಅಪ್ಪ ಅನ್ನದಾನಗಳು, ಅಪ್ಪ ತಂದೆ ಅನೇಕ ತಟ್ಟೆಗಳಿಂದ ಸನ್ಮಾನ ಮಾಡುವಂಥ ಮಕ್ಕಳ ಆ ಮನೆಗಳ ಮೇಲೆ, ಪರಿಹಾರದ ಕುಟುಂಬಗಳ ಮೇಲೆ ನಿನ್ನ ಆಶೀರ್ವಾದ ಸುರಿಯಲ್ಪಡಲಿ, ಒಂದಕ್ಕೂ ಕಡಿಮೆ ಇಲ್ಲದ ಹಾಗೆ. ಶಾಲೋಮ್, ನಥಿಂಗ್ ಇಸ್ ಬ್ರೇಕಿಂಗ್, ನಥಿಂಗ್ ಇಸ್ ಮಿಸ್ಸಿಂಗ್. ಯಾವುದು ಮುರಿಯದ ಹಾಗೆ, ಕಳಿಯದ ಹಾಗೆ ನಿನ್ನ ಮಕ್ಕಳಿಗೆ ಆಶೀರ್ವಾದ ಕೊಡಿಯಪ್ಪ. ರಿಪೋರ್ಟ್ಗಳೆಲ್ಲ ನಾರ್ಮಲ್ ಬರಲಿ, ಮೆಡಿಕಲ್ ರಿಪೋರ್ಟ್ಗಳೆಲ್ಲ ನಾರ್ಮಲ್ ಬರಲಿ, ಎಲ್ಲ ನಾರ್ಮಲ್ ಡೆಲಿವರಿಗಳಾಗಲಿ, ಎಲ್ಲ ಹಾರ್ಟ್ ಕೇಸ್ಗಳೆಲ್ಲ ನಾರ್ಮಲ್ ಆಗಲಿ. ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ತೇವೆ ನಮ್ಮ ಪರಲೋಕದ ಪವಿತ್ರ ತಂದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಪ್ಪ ನಿಮ್ಮ ಮನೆಯನ್ನು ಮುಟ್ಟಿದ್ದಾರೆ. ನಾನು ಇವಾಗ ವಿಷನ್ ನೋಡ್ತಾ ಇದ್ದೇನೆ. ಅನೇಕ ಮನೆಗಳ ಮುಂದೆ ರಥಗಳು ನಿಂತಿದೆ. ಕಣ್ಣೀರಲ್ಲಿ ಕುತ್ಕೊಂಡು ವಾಕ್ಯ ಕೇಳಿದ್ದೀರಾ. ಭಯಪಡಬೇಡಿ, ರಥ ಬಂದು ನಿಂತಿದೆ. ದಟ್ ಮೀನ್ಸ್ ದ ಸೈನ್ ಹಸ್ ಕಮ್. ಕರ್ತ ನಿಮ್ಮ ಮನೆಯೊಳಗೆ ಆಶೀರ್ವಾದ ತರೋದಕ್ಕೆ ನಮ್ಮ ಸೇವೆಗಾಗಿ ಪ್ರೇ ಮಾಡಿ, ನಮ್ಮ ಮಿನಿಸ್ಟ್ರಿಗಳಿಗಾಗಿ ಪ್ರೇ ಮಾಡಿ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಭೆಯಾಗಿ ಹೋಗೋದಕ್ಕಾಗಿ ಪ್ರಾರ್ಥನೆಗೆ, ನಮಗೋಸ್ಕರ ಕಟ್ಟಡಕ್ಕಾಗಿ ಪ್ರಾರ್ಥನೆ ಮಾಡಿ. ಕರ್ತ ನಿಮ್ಮೆಲ್ಲರೂ ಕೂಡ ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡಲಿ. ಈ ಜೂನ್ ತಿಂಗಳು ನಮಗೆ ಸದಾ ದೇವರೆಲ್ಲ ಆಶೀರ್ವಾದನ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು ಆಲ್.